Hello students, myself Abhilash, biology lecturer. Students, ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಟೆರಿಡೋಫೈಟ್ಸ್ ನ ಬಗ್ಗೆ ಗಮನ ಕೊಡ್ತಾ ಇದ್ವಿ. ಟೆರಿಡೋಫೈಟ್ಸ್ ಅಲ್ಲಿ ಎಲ್ಲಿವರೆಗೂ ಕಲ್ತಿದ್ವಿ ಅಂದ್ರೆ ಟೆರಿಡೋಫೈಟ್ಸ್ ನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಾವು ಕಲ್ತಿದ್ವಿ. ಟೆರಿಡೋಫೈಟ್ಸ್ ನ ನಾವೇನಂತ ಕರಿತೀವಿ? ದೇ ಆರ್ ಕಾಲ್ಡ್ ಆಸ್ ರೆಪ್ಟೈಲ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ವೈ? ಬಿಕಾಸ್ ದೇ ಆರ್ ದಿ ಫಸ್ಟ್ ಗ್ರೂಪ್ ಆಫ್ ಪ್ಲಾಂಟ್ಸ್ ದಟ್ ಆರ್ ಕಂಪ್ಲೀಟ್ಲಿ ಅಡಾಪ್ಟೆಡ್ ಟು ಲ್ಯಾಂಡ್. ಭೂಮಿ ಮೇಲೆ ಬದುಕೋದಕ್ಕೆ ಕಂಪ್ಲೀಟ್ ಆಗಿ ಶುರು ಮಾಡಿದ್ದು ಟೆರಿಡೋಫೈಟ್ಸ್ ಅಂತ ಕರಿತೀವಿ. ದೇ ಹ್ಯಾವ್ ವ್ಯಾಸ್ಕ್ಯುಲಾರ್ ಟಿಶ್ಯೂಸ್, ದಟ್ ಈಸ್ ಝೈಲಮ್ ಅಂಡ್ ಫ್ಲೋಯಮ್. ಅದರಲ್ಲಿ ಝೈಲಮ್ ಮತ್ತೆ ಫ್ಲೋಯಮ್ ಕೂಡ ಇತ್ತು ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಸೊ ಇನ್ನೇನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಟೆರಿಡೋಫೈಟ್ಸ್ ಅಲ್ಲಿ ದ ಪ್ಲಾಂಟ್ ಬಾಡಿ ಈಸ್ ಸ್ಪೋರೋಫೈಟ್. ಹೌದಾ? ನಾವು ಟೆರಿಡೋಫೈಟ್ಸ್ ಅಲ್ಲಿ ಹೇಳಿದ್ವಿ ದ ಪ್ಲಾಂಟ್ ಬಾಡಿ ಈಸ್ ಸ್ಪೋರೋಫೈಟ್. ಸೊ ದ ಪ್ಲಾಂಟ್ ಬಾಡಿ ಹ್ಯಾವಿಂಗ್ ಸ್ಪೊರಾಂಜಿಯಾ. ಪ್ಲಾಂಟ್ ಬಾಡಿಲಿ ಏನಿದೆ? ಸ್ಪೊರಾಂಜಿಯಾ ಇದೆ. ಸೊ ಸ್ಪೊರಾಂಜಿಯಾ ಸುತ್ತ ಲೀಫಿ ಶೇಪ್ಡ್ ಸ್ಟ್ರಕ್ಚರ್ಸ್. ನೋಡಿ, ಈ ಮಧ್ಯದಲ್ಲಿ ಇರೋದು ಸ್ಪೊರಾಂಜಿಯಾ ಅಂತ ಅಂದ್ರೆ ಸ್ಪೊರಾಂಜಿಯಾ ಸುತ್ತ ಎಲೆಗಳ ರೀತಿ ಸ್ಟ್ರಕ್ಚರ್ಸ್ ಕಾಣ್ತಿದೆಯಲ್ಲ, ದೋಸ್ ಆರ್ ನೌನ್ ಆಸ್ ಸ್ಪೋರೋಫಿಲ್ಸ್. ಅದನ್ನೇನಂತ ಕರಿತೀವಿ ನಾವು? ಸ್ಪೋರೋಫಿಲ್ಸ್ ಅಂತ ಕರಿತೀವಿ. ಇನ್ ಸಮ್ ಪ್ಲಾಂಟ್ಸ್, ಕೆಲವೊಂದು ಗಿಡದಲ್ಲಿ ಈ ಸ್ಪೊರಾಂಜಿಯಾ ಮತ್ತೆ ಸ್ಪೋರೋಫಿಲ್ಸ್ ಎರಡೂ ಕೂಡ ಕಾಂಪ್ಯಾಕ್ಟ್ಲಿ ಅರೇಂಜ್ ಆಗಿರುತ್ತೆ. In some plants, the sporangia consists of leafy stage, that is sporophyll. Leafy stage na sporophyll anta karithivi. This sporophyll which is arranges compactly. Compact ಅಂದ್ರೆ ಒತ್ತೊತ್ತಿಗೆ. ನೋಡಿ, ಮಧ್ಯದಲ್ಲಿ ಸ್ಪೊರಾಂಜಿಯಾ ಇದೆ, ಕಾಣ್ತಿದೆಯಾ? ರೆಡ್ ಕಲರ್ ಅಲ್ಲಿ ಬರ್ದಿದ್ದೀನಿ, ಮಧ್ಯದಲ್ಲಿ ಸ್ಪೊರಾಂಜಿಯಾ ಇದೆ. ಸ್ಪೊರಾಂಜಿಯಾ ಸುತ್ತ ಲೀಫಿ ಶೇಪ್ಡ್ ಸ್ಟ್ರಕ್ಚರ್ಸ್ ಇದೆಯಲ್ಲ, ಅದೆಲ್ಲ ಏನಾಗಿದೆ? ಕಾಂಪ್ಯಾಕ್ಟ್ಲಿ ಅಂದ್ರೆ ಒತ್ತೊತ್ತಿಗೆ ಅಂಟುಕೊಂಡಿದೆ. ದಟ್ ಸ್ಟ್ರಕ್ಚರ್ ವಿ ಕಾಲ್ ದಮ್ ಆಸ್ ಸ್ಟ್ರೊಬೈಲಿ ಆರ್ ಕೋನ್. ಆ ಸ್ಟ್ರಕ್ಚರ್ ಏನಂತ ಕರಿತೀವಿ ನಾವು? ಸ್ಟ್ರೊಬೈಲಿ ಅಥವಾ ಕೋನ್ ಅಂತ ಕರಿತೀವಿ. ಸೊ ಇನ್ ಕೇಸ್ ಆಫ್ ಜಿಮ್ನೋಸ್ಪರ್ಮ್ಸ್, ನಾವು ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಏನಂತ ಓದ್ಕೊಂಡಿದೀವಿ ಅಂದ್ರೆ ಜಿಮ್ನೋಸ್ಪರ್ಮ್ಸ್ ಕನ್ಸಿಸ್ಟ್ ಆಫ್ ಸ್ಪೊರಾಂಜಿಯಾ. Around the sporangia there is leafy shaped structure known as sporophyll is present. In some plants the sporophyll is compactly arranged with in some plants the sporophyll and sporangia both are arranged tightly or compactly to form a cone or strobili. ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ದೀವಿ. ಈಗ ನೋಡ್ತಾ ಹೋಗಿ. The sporangia produces spores by meiosis. ಈ ಸ್ಪೊರಾಂಜಿಯಾ ಒಳಗಡೆ ಏನ್ ಪ್ರೊಡ್ಯೂಸ್ ಆಗುತ್ತೆ? ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಯಾವ ರೀತಿಯ ಡಿವಿಷನ್ ಇಂದ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ದ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ವಿತ್ ದಿ ಹೆಲ್ಪ್ ಆಫ್ meiosis, that is reductional cell division. The spores, ಈ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ, the sporangia produce spores by meiosis in spore mother cell. ಅಂದ್ರೆ ಈ ಸ್ಪೊರಾಂಜಿಯಾ ಇದೆಯಲ್ಲ, ಇದೇ ಸ್ಪೊರಾಂಜಿಯಾ ಅಲ್ವಾ? ಈ ಸ್ಪೊರಾಂಜಿಯಾ ಒಳಗಡೆ ಕೆಲವೊಂದು ಸೆಲ್ಸ್ ಇರುತ್ತೆ, ಅದನ್ನ ಸ್ಪೋರ್ ಮದರ್ ಸೆಲ್ ಅಂತ ಕರಿತೀವಿ. ಈ ಸ್ಪೋರ್ ಮದರ್ ಸೆಲ್ ಏನಾಗುತ್ತೆ? ದಿಸ್ ಸ್ಪೋರ್ ಮದರ್ ಸೆಲ್ ಅಂಡರ್ಗೋ meiosis to form spores. Okay, and the spores will germinate to give rise to prothallus. ಸ್ಪೋರ್ಸ್ ಏನಾಗುತ್ತೆ? ಆ ಸ್ಪೋರ್ಸ್ ಏನಾಗುತ್ತೆ? ಜರ್ಮಿನೇಟ್ ಆಗಿ ಪ್ರೋಥ್ಯಾಲಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಪ್ರೋಥ್ಯಾಲಸ್ ಯಾವ ರೀತಿ ಇರುತ್ತೆ ಅಂದ್ರೆ ದಿಸ್ ಪ್ರೋಥ್ಯಾಲಸ್ ಈಸ್ ಮಲ್ಟಿ ಸೆಲ್ಯುಲಾರ್. ಮೋರ್ ದ್ಯಾನ್ ಒನ್ ಸೆಲ್ ಇರುತ್ತೆ, ಸ್ಮಾಲ್ ಚಿಕ್ಕದಾಗಿರುತ್ತೆ, ಫ್ರೀ ಲಿವಿಂಗ್, ಯಾರ ಮೇಲೂ ಡಿಪೆಂಡೆಂಟ್ ಆಗಿರುವುದಿಲ್ಲ, ಅಂಡ್ ಫೋಟೋಸಿಂಥೆಟಿಕ್. ದೇ ಅಂಡರ್ಗೋ ದೇರ್ ಓನ್ ಫುಡ್ ಪ್ರೊಡ್ಯೂಸಿಂಗ್ ಪ್ರೋಸೆಸ್. ಗೊತ್ತಾಗ್ತಿದೆಯಾ? ಸೊ ದ ಸ್ಪೋರ್ ಮದರ್ ಸೆಲ್ ಅಂಡರ್ಗೋ meiosis ಟು ಫಾರ್ಮ್ ಸ್ಪೋರ್ಸ್. ಎಲ್ಲಿ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ? ಸ್ಪೊರಾಂಜಿಯಾದಲ್ಲಿ. ಈ ಸ್ಪೋರ್ಸ್ ಏನಾಗುತ್ತೆ? ಜರ್ಮಿನೇಟ್ ಆಗಿ ಏನಾಗುತ್ತೆ? ಪ್ರೋಥ್ಯಾಲಸ್ ಆಗುತ್ತೆ. ಈ ಪ್ರೋಥ್ಯಾಲಸ್ ಸ್ಮಾಲ್ ಇರುತ್ತೆ, ಮಲ್ಟಿ ಸೆಲ್ಯುಲಾರ್ ಇರುತ್ತೆ, ಅಂಡ್ ದೇ ಆರ್ ಫ್ರೀ ಲಿವಿಂಗ್. ನೆಕ್ಸ್ಟ್, this prothallus gametophyte requires cool, damp and shady areas. ಈ ಪ್ರೋಥ್ಯಾಲಸ್ ಗ್ಯಾಮೆಟೋಫೈಟ್ಸ್ ಏನಿದೆಯಲ್ಲ, ಇದು ಬೆಳಿಬೇಕಾದ್ರೆ ಇದಕ್ಕೆ ವಾತಾವರಣ ತುಂಬಾ ಯಾವ ರೀತಿ ಇರಬೇಕು ಅಂದ್ರೆ ಶೇಡಿ ಇರಬೇಕು, ನೆರಳಿರಬೇಕು, ಕೂಲ್ ಇರಬೇಕು, ಮತ್ತೆ ಡ್ಯಾಂಪ್ ಮಾಯಿಸ್ಟ್ ಇರುವ ಕಡೆಯಲ್ಲಿ ಮಾತ್ರ ಬೆಳೆಯುತ್ತೆ. ದಟ್ ಈಸ್ ದ ಒನ್ ರೀಸನ್ ಇನ್ ವಿಚ್ ದಿಸ್ ಟೆರಿಡೋಫೈಟ್ಸ್, ದಿಸ್ ಇಸ್ ದ ಒನ್ ರೀಸನ್ ದಿಸ್ ಟೆರಿಡೋಫೈಟ್ಸ್ ಆಕ್ಚುಲಿ ಇಟ್ ಈಸ್ These pteridophytes are not seen in all geographical area. ಇದು ಒಂದೇ ಒಂದು ರೀಸನ್ ಇಂದ ನಾವೇನ್ ಮಾಡ್ತೀವಿ? ಟೆರಿಡೋಫೈಟ್ಸ್ ನ ಎಲ್ಲಾ ಕಡೆ ನೋಡೋದಕ್ಕೆ ಆಗುವುದಿಲ್ಲ. ಗೊತ್ತಾಗ್ತಿದೆಯಾ? ಬಿಕಾಸ್ ಯಾಕೆಂದ್ರೆ ಇದು ಬೆಳಿಬೇಕು ಅಂದ್ರೆ ನೀರು ಬೇಕು.
ಅಂದರೆ ಮಾಯಿಸ್ಟ್ ಪ್ರಮಾಣ, ಶೇಡಿ ಪ್ರಮಾಣದಲ್ಲಿ ಇರಬೇಕು. ಕೆಲವೊಂದು ಕಡೆ ಇರುವುದಿಲ್ಲ, ಹಾಗಾಗಿ ಇದು ಎಲ್ಲ ಕಡೆ ನೋಡೋದಕ್ಕೆ ಆಗುವುದಿಲ್ಲ. ದೆನ್ ನಾನು ಹೇಳಿದೆ ಗ್ಯಾಮೆಟೋಫೈಟ್ ಫಾರ್ಮ್ ಆಗಿದೆ, ದಟ್ ಈಸ್ ಫ್ರೀ ಲಿವಿಂಗ್ ಗ್ಯಾಮೆಟೋಫೈಟ್, ದಟ್ ಈಸ್ ನೌನ್ ಆಸ್ ಪ್ರೋಥಾಲಸ್. ದಿಸ್ ಗ್ಯಾಮೆಟೋಫೈಟ್ ಕಂಟೈನಿಂಗ್ ಬೋತ್ ಮೇಲ್ ಅಂಡ್ ಫೀಮೇಲ್ ಸೆಕ್ಸ್ ಆರ್ಗನ್. ಈ ಗ್ಯಾಮೆಟೋಫೈಟ್ ಅಲ್ಲಿ ಏನೇನಿರುತ್ತೆ, ಮೇಲ್ ಸೆಕ್ಸ್ ಆರ್ಗನ್ ಇರುತ್ತೆ ಮತ್ತೆ ಫೀಮೇಲ್ ಸೆಕ್ಸ್ ಆರ್ಗನ್ ಇರುತ್ತೆ. ದ ಮೇಲ್ ಸೆಕ್ಸ್ ಆರ್ಗನ್ ಈಸ್ ನೌನ್ ಆಸ್ ಆಂಥರಿಡಿಯಾ. ನಾವು ಮೇಲ್ ಸೆಕ್ಸ್ ಆರ್ಗನ್ ಏನಂತ ಕರಿತೀವಿ, ಆಂಥರಿಡಿಯಾ ಅಂತ ಕರಿತೀವಿ. ಅದೇ ರೀತಿ ಫೀಮೇಲ್ ಸೆಕ್ಸ್ ಆರ್ಗನ್ ನ ಆರ್ಚಿಗೋನಿಯಾ ಅಂತ ಕರಿತಾ ಹೋಗ್ತೀವಿ. ಮೇಲ್ ಸೆಕ್ಸ್ ಆರ್ಗನ್ ಈಸ್ ನೌನ್ ಆಸ್ ಆಂಥರಿಡಿಯಾ, ಫೀಮೇಲ್ ಸೆಕ್ಸ್ ಆರ್ಗನ್ ಈಸ್ ನೌನ್ ಆಸ್ ಆರ್ಚಿಗೋನಿಯಾ. ದ ಮೇಲ್ ಸೆಕ್ಸ್ ಆರ್ಗನ್, ಫ್ರಮ್ ದ ಮೇಲ್ ಸೆಕ್ಸ್ ಆರ್ಗನ್, ಮೇಲ್ ಸೆಕ್ಸ್ ಆರ್ಗನ್ ಇಂದ ಯಾವ ಮೇಲ್ ಗ್ಯಾಮೆಟ್ ರಿಲೀಸ್ ಆಗುತ್ತೆ ಅಂದ್ರೆ ಆಂಥೆರೋಜಾಯ್ಡ್ಸ್. ನೋಡಿ, ಆರ್ಗನ್ ಯಾವುದು, ಆಂಥರಿಡಿಯಾ. ಆರ್ಗನ್ ಇಂದ ಬರುವ ಗ್ಯಾಮಿಟ್ ಯಾವುದು ಅಥವಾ ಸೆಕ್ಸ್ ಪಾರ್ಟ್ ಯಾವುದು ಅಂದ್ರೆ ದಟ್ ಈಸ್ ಆಂಥೆರೋಜಾಯ್ಡ್ಸ್. ದಿಸ್ ಆಂಥೆರೋಜಾಯ್ಡ್ಸ್ ಆರ್ ಮೊಟೈಲ್. ಇದಕ್ಕೆ they have an ability to movement and they are transferred into the mouth of archigonia. ಈ ಆಂಥೆರೋಜಾಯ್ಡ್ಸ್ ಏನಿರುತ್ತಲ್ಲ, ಈ ಆಂಥೆರೋಜಾಯ್ಡ್ಸ್ ಎಲ್ಲಿರುತ್ತೆ, ಆಂಥರಿಡಿಯಾದಲ್ಲಿ ಇರುತ್ತೆ. ಈ ಆಂಥೆರೋಜಾಯ್ಡ್ಸ್ ಏನಾಗುತ್ತೆ, ದೇ ಆರ್ ಮೊಟೈಲ್ ಅಂಡ್ ದೇ ಕ್ಯಾನ್ ಮೂವ್ ಟುವರ್ಡ್ಸ್ ದಿ ಮೌತ್ ಆಫ್ ಆರ್ಚಿಗೋನಿಯಾ. ಸೊ ಫೀಮೇಲ್ ಸೆಕ್ಸ್ ಆರ್ಗನ್ ಯಾವುದು, ಆರ್ಚಿಗೋನಿಯಾ. ದಿಸ್ ಫೀಮೇಲ್ ಸೆಕ್ಸ್ ಆರ್ಗನ್ ಕನ್ಸಿಸ್ಟ್ ಆಫ್ ಓನ್ಲಿ ಎಗ್. ಗೊತ್ತಾಗ್ತಿದೆಯಾ? ಮೇಲ್ ಆರ್ಗನ್ ಯಾವುದು, ಆಂಥರಿಡಿಯಾ. ಮೇಲ್ ಆರ್ಗನ್ ಒಳಗಿರುವ ಗ್ಯಾಮಿಟ್ ಯಾವುದು, ಆಂಥೆರೋಜಾಯ್ಡ್ಸ್. ಅದೇ ರೀತಿ ಫೀಮೇಲ್ ಆರ್ಗನ್ ಯಾವುದು, ಆರ್ಕಿಗೋನಿಯಾ. ಫೀಮೇಲ್ ಸೆಕ್ಸ್ ಆರ್ಗನ್ ಇರುವ ಫೀಮೇಲ್ ಗ್ಯಾಮಿಟ್ ಯಾವುದು, ಎಗ್. ದಿಸ್ ಎಗ್ ಈಸ್ ನಾನ್ ಮೊಟೈಲ್. ಎಗ್ ನಾನ್ ಮೊಟೈಲ್, ಮೂವ್ಮೆಂಟ್ ಆಗುವುದಿಲ್ಲ. ಸೊ ವೇರ್ ದ ಫೀಮೇಲ್ ಗ್ಯಾಮೆಟ್ ಎಗ್ ಈಸ್ ಪ್ರೆಸೆಂಟ್ ಅಂಡ್ ರೀಚ್ ದ ಎಗ್ ಓನ್ಲಿ ಥ್ರೂ ವಾಟರ್. ಅಂದ್ರೆ ಏನರ್ಥ ಅಂದ್ರೆ, ಈ ಮೇಲ್ ಆಂಥೆರೋಜಾಯ್ಡ್ಸ್ ಇರುತ್ತಲ್ಲ, ಮೇಲ್ ಮೊಟೈಲ್ ಗ್ಯಾಮೆಟ್ಸ್, ಇದು ಎಗ್ ನ ರೀಚ್ ಆಗುತ್ತೆ ಬಿಕಾಸ್ ದೇ ಆರ್ ಮೊಟೈಲ್ ಅಂಡ್ ದೇ ವಿಲ್ ರೀಚ್ ಓನ್ಲಿ ವಿತ್ ದಿ ಹೆಲ್ಪ್ ಆಫ್ ವಾಟರ್. ನೀರಿನ ಮೂಲಕ ಏನಾಗುತ್ತೆ, ಆಂಥೆರೋಜಾಯ್ಡ್ಸ್ ಎಗ್ ನ ಮೀಟ್ ಆಗುತ್ತೆ. ಸೊ ಎಗ್ ಮತ್ತೆ ಆಂಥೆರೋಜಾಯ್ಡ್ಸ್ ಸೇರಿ, ಎಗ್ ಇಸ್ ಅ ಫೀಮೇಲ್ ಗ್ಯಾಮಿಟ್, ಆಂಥೆರೋಜಾಯ್ಡ್ಸ್ ಇಸ್ ಅ ಮೇಲ್ ಗ್ಯಾಮಿಟ್. ಸೊ ಬೋತ್ ಮೇಲ್ ಗ್ಯಾಮಿಟ್ ಅಂಡ್ ಫೀಮೇಲ್ ಗ್ಯಾಮಿಟ್ ಫ್ಯೂಸಸ್ ಟು ಫಾರ್ಮ್ ಝೈಗೋಟ್. ಝೈಗೋಟ್ ಫಾರ್ಮ್ ಆಗುತ್ತೆ. ಝೈಗೋಟ್ ಇಸ್ ಅ ಡಿಪ್ಲಾಯ್ಡ್. ದೆನ್ ದ ಝೈಗೋಟ್ will mature and differentiated into multicellular sporophyte. ಏನಾಗುತ್ತೆ ನೆಕ್ಸ್ಟ್, ಝೈಗೋಟ್ ಏನಾಗುತ್ತೆ, ಬೆಳವಣಿಗೆ ಹೊಂದುತ್ತೆ. ಬೆಳವಣಿಗೆ ಹೊಂದಿ ಅದೇನಾಗುತ್ತೆ ಅಂದ್ರೆ ಮಲ್ಟಿ ಸೆಲ್ಯುಲಾರ್ ಸ್ಪೋರೋಫೈಟ್ ಆಗಿ ಏನಾಗುತ್ತೆ, ಬೆಳವಣಿಗೆ ಹೊಂದುತ್ತೆ. ನೆಕ್ಸ್ಟ್ ಬರೋದಾದ್ರೆ, ದ ಸ್ಪೋರೋಫೈಟ್ ಈಸ್ ಅ ಮೇನ್ ಪ್ಲಾಂಟ್ ಬಾಡಿ. ಈ ಟೆರಡೋಫೈಟ್ಸ್ ಅಲ್ಲಿ ಮೇನ್ ಪ್ಲಾಂಟ್ ಬಾಡಿ ಯಾವುದು, ಸ್ಪೋರೋಫೈಟ್ ಇರುತ್ತೆ. ದಟ್ ಈಸ್ ಸ್ಪೋರ್ ಬಿಯರಿಂಗ್ ಸ್ಟ್ರಕ್ಚರ್ಸ್ ಅಂಡ್ ದ ಮೆಜಾರಿಟಿ ಆಫ್ ದಿ ಟೆರಡೋಫೈಟ್ಸ್ ಪ್ರೊಡ್ಯೂಸ್ ಸಿಮಿಲರ್ ಕೈಂಡ್ಸ್ ಆಫ್ ಸ್ಪೋರ್ಸ್, ದಟ್ ಈಸ್ ಹೋಮೋಸ್ಪೋರ್ಸ್, ಅಂಡ್ ಸಚ್ ಪ್ಲಾಂಟ್ಸ್ ಈಸ್ ನೌನ್ ಆಸ್ ಹೋಮೋಸ್ಪೋರಸ್. ಅಂದ್ರೆ ಮೋಸ್ಟ್ ಆಫ್ ದಿ ಟೆರಡೋಫೈಟ್ಸ್, ಎಲ್ಲ ಟೆರಡೋಫೈಟ್ಸ್ ಗಿಡಗಳಲ್ಲಿ ಎರಡು ರೀತಿಯ ಸ್ಪೋರ್ಸ್ ಇರುತ್ತೆ. ಆ ಸ್ಪೋರ್ಸ್ ಎರಡು ಒಂದೇ ರೀತಿ ಇರುತ್ತೆ. ಅಂದ್ರೆ spores are same in structures and they are known as homosporous. But in some plants, some genus, some genus like Selaginella and Salvinia. ನೋಡಿ, Selaginella ಅನ್ನುವ ಗಿಡದಲ್ಲಿ ಮತ್ತೆ Salvinia ಅನ್ನುವ ಗಿಡದಲ್ಲಿ they produce two different kinds of spores. ಎರಡು ರೀತಿಯ ಸ್ಪೋರ್ಸ್ ನಾವು ನೋಡ್ತಾ ಹೋಗ್ತೀವಿ. ಕೆಲವೊಂದು ಸ್ಪೋರ್ಸ್ ದೊಡ್ಡದಿರುತ್ತೆ, ಅದನ್ನ ಮ್ಯಾಕ್ರೋಸ್ಪೋರ್ಸ್ ಅಂತ ಕರಿತೀವಿ. ಅಂಡ್ ಕೆಲವೊಂದು ಸ್ಪೋರ್ಸ್ ಸಣ್ಣದಿರುತ್ತೆ, ಅದನ್ನ ಮೈಕ್ರೋಸ್ಪೋರ್ಸ್ ಅಂತ ಕರಿತೀವಿ. ಈ ರೀತಿ ನಾವೆಲ್ಲಿ ನೋಡ್ತೀವಿ ಅಂದ್ರೆ ಸೆಲಾಜಿನೆಲ್ಲಾ ಮತ್ತೆ ಸ್ಯಾಲ್ವಿನಿಯಾದಲ್ಲಿ ನೋಡ್ತೀವಿ. ದ ಮೆಗಾಸ್ಪೋರ್ ಜರ್ಮಿನೇಟ್ ಟು ಫಾರ್ಮ್ ಫೀಮೇಲ್ ಗ್ಯಾಮೆಟೋಫೈಟ್. ಈ ಮೆಗಾಸ್ಪೋರ್ ಏನಾಗುತ್ತೆ, ಬೆಳೆದು ಏನಾಗುತ್ತೆ, ದ ಫೀಮೇಲ್ ಗ್ಯಾಮೆಟೋಫೈಟ್ ಆಗುತ್ತೆ. ಅದೇ ರೀತಿ ದ ಮೈಕ್ರೋಸ್ಪೋರ್ ಜರ್ಮಿನೇಟ್ ಟು ಫಾರ್ಮ್ ಮೇಲ್ ಗ್ಯಾಮೆಟೋಫೈಟ್. ಗೊತ್ತಾಗ್ತಿದೆಯಾ? ಮೆಗಾಸ್ಪೋರ್ ನೋಡಿ, in case of the plants such as Salvinia and Selaginella genus, they produce two different kinds of spores. The larger spore is known as megaspore and the smaller spore is known as microspore. Megaspore germinate to form female gametophyte whereas microspore germinate to form male gametophyte. Next ಹೋದಾದ್ರೆ, the female gametophyte in these plants are retained for
ಪೇರೆಂಟ್ ಸ್ಪೋರೋಫೈಟ್ ಫಾರ್ ವೇರಿಯಬಲ್ ಇಯರ್ಸ್. ಅಂದ್ರೆ ಏನರ್ಥ ಅಂದ್ರೆ, ನಾನು ಹೇಳಿದೆ ಫೀಮೇಲ್ ಗ್ಯಾಮೆಟೋಫೈಟ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಈ ಫೀಮೇಲ್ ಗ್ಯಾಮೆಟೋಫೈಟ್ ಏನಾಗಿರುತ್ತೆ, ತುಂಬಾ ದಿನ ಗಿಡದಲ್ಲಿ ಹಾಗೇ ಉಳಿದಿರುತ್ತೆ. ಅರ್ಥ ಆಗ್ತಿದೆಯಾ? ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ದ ಫೀಮೇಲ್ ಗ್ಯಾಮೆಟೋಫೈಟ್ ಇನ್ ದೀಸ್ ಪ್ಲಾಂಟ್, ದಟ್ ಈಸ್ ಸೆಲಾಜಿನೆಲ್ಲಾ ಅಂಡ್ ಸ್ಯಾಲ್ವೇನಿಯಾ, ದೇ ಆರ್ ರಿಟೈನ್ಡ್, ಹಾಗೆ ಉಳಿದಿರುತ್ತೆ. ಇನ್ ದ ಪೇರೆಂಟ್ ಪ್ಲಾಂಟ್ ಬಾಡಿ, ಪೇರೆಂಟ್ನ ಸ್ಪೋರೋಫೈಟ್ ಅಲ್ಲಿ ಹಾಗೆ ಉಳಿದಿರುತ್ತೆ ಕೆಲವೊಂದು ದಿನಗಳ ಮಟ್ಟಿಗೆ. ಗೊತ್ತಾಗ್ತಿದೆಯಾ? ದೆನ್ the development of zygote into young embryo takes place within the gametophyte. zygote ಏನಿದೆಯಾ, zygote ಡೆವಲಪ್ಮೆಂಟ್ ಆಗಿ ಏನಾಗುತ್ತೆ, ಎಂಬ್ರಿಯೋ ಆಗುತ್ತೆ. ಗೊತ್ತಾಗ್ತಿದೆಯಾ? ಝೈಗೋಟ್ ಹೇಗೆ ಫಾರ್ಮ್ ಆಗುತ್ತೆ, ಆಂಥರೋಸಾಯ್ಡ್ಸ್ ಮತ್ತೆ ಎಗ್ ಫ್ಯೂಸ್ ಆಗಿ ಏನಾಗುತ್ತೆ, ಝೈಗೋಟ್ ಆಗುತ್ತೆ. ಆ ಝೈಗೋಟು ಫಿಮೇಲ್ ಗ್ಯಾಮೆಟೋಫೈಟ್ ಒಳಗಡೆನೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ದ ಡೆವಲಪ್ಮೆಂಟ್ ಆಫ್ ಝೈಗೋಟ್ ಇಂಟು ನ್ಯೂ ಎಂಬ್ರಿಯೋ ಆರ್ ಯಂಗ್ ಎಂಬ್ರಿಯೋ ಈಸ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದ ಫಿಮೇಲ್ ಗ್ಯಾಮೆಟೋಫೈಟ್. ದಿಸ್ ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಇಲ್ಲಿದೆ. ಇಲ್ಲಿ ಈವೆಂಟ್ ಏನು ಅಂದ್ರೆ, ದಿಸ್ ಈವೆಂಟ್ ಈಸ್ ಪ್ರಿಕಸರ್ ಟು ಸೀಡ್ ಹ್ಯಾಬಿಟ್. ಇದೇನಾಗಿದೆಯಲ್ಲ, ಎಂಬ್ರಿಯೋ ಝೈಗೋಟ್ ಇದ್ದಿದ್ದು ಎಂಬ್ರಿಯೋ ಆಗಿ ಕನ್ವರ್ಟ್ ಆಗುತ್ತಲ್ಲ, ಇದು ಎಲ್ಲಿಗೆ ಮುನ್ನೋಡಿ ಕೊಡ್ತಿದೆ ಅಂದ್ರೆ ಪ್ರಿಕಸರ್ ಅಂದ್ರೆ ಮುಂಭಾಗ, ಅಂದ್ರೆ ಮುಂಚಿನ. ಪ್ರಿಕಸರ್ ಟು ಸೀಡ್ ಹ್ಯಾಬಿಟ್, ಸೀಡ್ ಫಾರ್ಮೇಶನ್ ಇದು ಸೂಚನೆಯನ್ನು ಕೊಡ್ತಿದೆ. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಎವಲ್ಯೂಷನ್. ನೋಡಿ, ಇದುವರೆಗೂ ನಾವೆಲ್ಲೂ ಸೀಡ್ ನ ಬಗ್ಗೆ ಡಿಸ್ಕಸ್ ಮಾಡೇ ಇರಲಿಲ್ಲ ಅಲ್ವಾ? ಸೊ ಇಲ್ಲಿ ಏನಾಗ್ತದೆ, ಸೀಡ್ ಫಾರ್ಮೇಶನ್ ಗೆ ಸ್ವಲ್ಪ ಕ್ಲೂ ಕೊಡ್ತಾ ಇದೆ. ಹಾಗಾಗಿ ದಿಸ್ ಈಸ್ ಕನ್ಸಿಡರ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಎವಲ್ಯೂಷನ್. ಇನ್ನೊಂದು ನೋಡೋದಾದ್ರೆ, ದಿಸ್ ಟೆರಡೋಫೈಟ್ಸ್ ಹ್ಯಾವ್ 4 ಕ್ಲಾಸಸ್. ಈ ಟೆರಡೋಫೈಟ್ಸ್ ಅಲ್ಲಿ 4 ರೀತಿಯ ಕ್ಲಾಸಸ್ ಇದೆ. ಸೊ ಯಾವ್ಯಾವು ಅಂತಂದ್ರೆ, ಫಸ್ಟ್ ಒನ್ ಕ್ಲಾಸ್ ಸೈಲಾಪ್ಸಿಡಾ, ಪಿ ಸೈಲೆಂಟ್ ಇಲ್ಲಿ, ಕ್ಲಾಸ್ ಸೈಲಾಪ್ಸಿಡಾ. ಈ ಕ್ಲಾಸ್ ಸೈಲಾಪ್ಸಿಡಿಗೆ ಎಕ್ಸಾಂಪಲ್ ಯಾವುದು ಅಂದ್ರೆ ಸೈಲೋಟಮ್. ಎರಡನೆಯ ಕ್ಲಾಸ್ ಲೈಕಾಪ್ಸಿಡಾ, ಎಕ್ಸಾಂಪಲ್ ಸೆಲಾಜಿನೆಲ್ಲಾ. ಮೂರನೇದು ಕ್ಲಾಸ್ ಸೀನಾಪ್ಸಿಡಾ, ಎಕ್ಸಾಂಪಲ್ ಈಕ್ವಿಸಿಟಮ್. ಫೋರ್ತ್ ಒನ್ ಕ್ಲಾಸ್ ಟೀರಾಪ್ಸಿಡಾ, ಎಕ್ಸಾಂಪಲ್ ಟೀರಿಸ್ ಅಂಡ್ ಡ್ರಯೋಪ್ಟೆರಸ್. ನೋಡಿ, ಪಿ ಇದೆಯಲ್ಲ ಇಲ್ಲಿ, ಪಿ ಸೈಲೆಂಟ್, ಟೀರಾಪ್ಸಿಡಾ, ಇಲ್ಲಿ ಸೈಲಾಪ್ಸಿಡಾ. ಗೊತ್ತಾಗ್ತಿದೆಯಾ? ಸೊ ಟೆರಡೋಫೈಟ್ಸ್ ಹ್ಯಾವಿಂಗ್ 4 ಡಿಫರೆಂಟ್ ಕ್ಲಾಸಸ್: ಸೈಲಾಪ್ಸಿಡಾ, ಲೈಕಾಪ್ಸಿಡಾ, ಸ್ಪಿನಾಪ್ಸಿಡಾ ಅಂಡ್ ಟೀರಾಪ್ಸಿಡಾ. ಇದಕ್ಕೆಲ್ಲ ಎಕ್ಸಾಂಪಲ್ಸ್ ಕೂಡ ಮೆನ್ಷನ್ಡ್ ಆಗಿದೆ. ಸೊ ದಿಸ್ ಕಂಪ್ಲೀಟ್ಸ್ ಟೆರಡೋಫೈಟ್ಸ್. ನಾವು ಆಲ್ಗೆ ಮುಗಿಸಿದ್ವಿ, ಬ್ರಯೋಫೈಟ್ಸ್ ನ ಮುಗಿಸಿದ್ವಿ, ಈಗ ಟೆರಡೋಫೈಟ್ಸ್ ನ ಮುಗಿಸಿದ್ವಿ. ಗೊತ್ತಾಗ್ತಿದೆಯಾ? ಟೆರಡೋಫೈಟ್ಸ್ ಆರ್ ನೋನ್ ಆಸ್ ರೆಪ್ಟೈಲ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಟೆರಡೋಫೈಟ್ಸ್ ನ ನಂತರ ನೌ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ನೆಕ್ಸ್ಟ್ ಲೆವೆಲ್, ದಟ್ ಈಸ್ ಜಿಮ್ನೋಸ್ಪರ್ಮ್ಸ್. ಟೆರಡೋಫೈಟ್ಸ್ ನ ನಂತರ ನಾವು ಜಿಮ್ನೋಸ್ಪರ್ಮ್ಸ್ ನ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತಾ ಇದ್ದೀವಿ. ನೋಡಿ, ನಾವು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ಸ್ ವಿತ್ ಜಿಮ್ನೋಸ್ಪರ್ಮ್ಸ್. ಇಲ್ಲಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನೀಟ್ ಲೆವೆಲ್ ಕಾನ್ಸೆಪ್ಟ್ಸ್ ತುಂಬಾ ಬರ್ತಾ ಹೋಗುತ್ತೆ. ಇಲ್ಲಿಂದ ಗಮನ ಕೊಡಿ. ಜಿಮ್ನೋಸ್ಪರ್ಮ್ಸ್, ಜಿಮಿನೋಸ್ ಅಂದ್ರೆ ನೇಕೆಡ್ ಅಂತ. ನೇಕೆಡ್ ಅಂದ್ರೆ ಯಾವ ರೀತಿ ಅರ್ಥ ಅಂದ್ರೆ, ನೇಕೆಡ್ ಅಂತ ಅಂದ್ರೆ ಏನರ್ಥ ಹೇಳ್ಬೋದು ಅಂದ್ರೆ, ಇಲ್ಲಿ ಓವ್ಯೂಲ್ಸ್ ಇರುತ್ತಲ್ಲ, ಓವ್ಯೂಲ್ಸ್ ಆರ್ ನಾಟ್ ಕವರ್ಡ್ ವಿತ್ ಇನ್ ದ ಓವರಿ. ಅಂಡ್ ಸ್ಪರ್ಮ ಅಂದ್ರೆ ಸೀಡ್ಸ್ ಅಂತ ಅರ್ಥ. ಅರ್ಥ ಏನು ಅಂದ್ರೆ, ಜಿಮ್ನೋಸ್ ಅಂದ್ರೆ ನೇಕೆಡ್, ಸ್ಪರ್ಮ ಅಂದ್ರೆ ಸೀಡ್ಸ್. ಅರ್ಥ ಏನು ಅಂದ್ರೆ, ಸೀಡ್ಸ್ ಆರ್ ನೇಕೆಡ್. ನೇಕೆಡ್ ಅಂದ್ರೆ ಸೀಡ್ಸ್ ಓಪನ್ಡ್ ಅಂತ ಅರ್ಥ. ಸೀಡ್ಸ್ ಆರ್ ನಾಟ್ ಕವರ್ಡ್ ಅರ್ಥ. ಓಪನ್ ಅಂತಂದ್ರೆ ಕವರ್ ಆಗಿಲ್ಲ ಅಂತ ಅಲ್ವಾ ಅರ್ಥ. ಸೊ ಹಿಯರ್ ಇನ್ ಕೇಸ್ ಆಫ್ ಜಿಮ್ನೋಸ್ಪರ್ಮ್ಸ್ ದ ಸೀಡ್ಸ್ ಆರ್ ನಾಟ್ ಕವರ್ಡ್, ದೇ ಕೀಪ್ ಓಪನ್. ಗೊತ್ತಾಗ್ತಿದೆಯಾ? ಹಾಗೇ ಇರುತ್ತೆ, ಸೀಡ್ಸ್ ಯಾವುದರಿಂದನೂ ಕವರ್ ಆಗಿರುವುದಿಲ್ಲ ಅನ್ನುವ ಅರ್ಥ ಬರುತ್ತೆ. ಜಿಮ್ನೋಸ್ಪರ್ಮ್ಸ್ ಆರ್ ನೇಕೆಡ್ ಸೀಡೆಡ್ ಪ್ಲಾಂಟ್ಸ್. ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಅಂದ್ರೆ ಯಾವ ರೀತಿ ಹೇಳ್ಬೋದು ಅಂದ್ರೆ, ನಮಗೆ ಜನರಲ್ ಆಗಿ ನಾವು ನೋಡ್ತಿದೀವಲ್ಲ, ಆಂಜಿಯೋಸ್ಪರ್ಮ್ಸ್, ಹಣ್ಣಿನ ಗಿಡಗಳನ್ನ ನಾವು ನೋಡ್ತೀವಿ. ಯಾವುದೇ ಹಣ್ಣನ್ನ ನೋಡಿ, ಹಣ್ಣಿನ ಒಳಗಡೆ ಸೀಡ್ಸ್ ಇರುತ್ತೆ, ಹೌದಾ? ಸೀಡ್ಸ್ ಯಾವ ರೀತಿ ಕವರ್ ಆಗಿರುತ್ತೆ? ದ ಸೀಡ್ಸ್ ಆರ್ ಕಂಪ್ಲೀಟ್ಲಿ ಕವರ್ಡ್ ವಿತ್ ಇನ್ ದ ಫ್ರೂಟ್. ಸೀಡ್ಸ್ ಏನಾಗಿರುತ್ತೆ, ಹಣ್ಣಿನಿಂದ ಕಂಪ್ಲೀಟ್ ಆಗಿ ಕವರ್ ಆಗಿರುತ್ತೆ. ಬಟ್ ಈ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಈ ರೀತಿ ಕವರ್ ಆಗಿರುವುದಿಲ್ಲ. ಜಿಮ್ನೋಸ್ಪರ್ಮ್ಸ್ ಆರ್ ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಇನ್ ವಿಚ್ ಓವ್ಯೂಲ್ಸ್ ಆರ್ ನಾಟ್ ಎನ್ಕ್ಲೋಸ್ಡ್ ಬೈ ಅನ್ ಎನಿ ಓವರಿ ವಾಲ್. ಓವ್ಯೂಲ್ಸ್ ಏನಿರುತ್ತೋ ಅದು ಯಾವುದರಿಂದನೂ ಕವರ್ ಆಗಿರುವುದಿಲ್ಲ. ದೆ ಕೆಪ್ಟ್ ಎಕ್ಸ್ಪೋಸ್ಡ್ ಅಂದ್ರೆ ಓಪನ್ ಆಗೇ ಇರುತ್ತೆ ಬಿಫೋರ್ ಅಂಡ್ ಆಫ್ಟರ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆಗುವುದಕ್ಕಿಂತ ಮುಂಚೆನೂ ಕೂಡ ಅಥವಾ ಫರ್ಟಿಲೈಸೇಷನ್ ಆದ್ಮೇಲೂ ಕೂಡ ಈ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಸೀಡ್ಸ್ ಏನಿರುತ್ತೋ ಅದು ಓಪನ್ ಹಾಗೆಯೇ ಇರುತ್ತೆ, ಅದು ಕ್ಲೋಸ್ ಆಗಿರುವುದೇ ಇಲ್ಲ. ಸರಿನಾ? ದೆನ್ ಜಿಮ್ನೋಸ್ಪರ್ಮ್ಸ್ ಇನ್ಕ್ಲೂಡ್ ಮೀಡಿಯಂ ಸೈಜ್ಡ್ ಟ್ರೀಸ್
ಟಾಲ್ ಟ್ರೀಸ್ ಆ್ಯಂಡ್ ಶ್ರಬ್ಸ್. ಈ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಯಾವ್ಯಾವ ರೀತಿಯ ಪ್ರಭೇದಗಳಿರುತ್ತೆ ಅಥವಾ ಯಾವ್ಯಾವ್ದು ರೀತಿಯ ಗಿಡಗಳಿರುತ್ತೆ ಅಂದರೆ ಕೆಲವೊಂದು ಗಿಡಗಳು ಶ್ರಬ್ಸ್ ಪೊದೆಗಳಿರುತ್ತೆ, ಕೆಲವೊಂದು ಗಿಡಗಳು ಮೀಡಿಯಂ ಸೈಜ್ಡ್ ಟ್ರೀಸ್ ಅಂದರೆ ಮಧ್ಯಮ ಗಾತ್ರದ ಮರಗಳಿರುತ್ತೆ, ಆ್ಯಂಡ್ ಕೆಲವೊಂದು ಮರಗಳು ಟಾಲ್ ಟ್ರೀಸ್ ತುಂಬ ಉದ್ದವಾಗಿ ಕೂಡ ಬೆಳೀತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಆ್ಯಂಡ್ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಒಂದು ಗಿಡ ಇದೆ, ಅದನ್ನ ರೆಡ್ ವುಡ್ ಟ್ರೀ ಅಥವಾ ಸೀಕ್ವಿಯಾ ಜೈಜಾನ್ಶಿಯಾ ಅಂತ ಕರಿತೀವಿ. ದಿಸ್ ಈಸ್ ಅ ಟ್ರೀ ನೌನ್ ಆಸ್ ಸೀಕ್ವಿಯಾ ಜೈಜಾನ್ಶಿಯಾ. Sequoia is a genus name. Sequoia is a genus name. Gigantia is a species name. This Sequoia gigantia is a tallest tree among gymnosperms. ಈ ಎಲ್ಲಾ ಜಿಮ್ನೋಸ್ಪರ್ಮ್ಸ್ ನ ನೋಡಿದ್ರೆ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಯಾವ ಮರ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ ಅಂದ್ರೆ this Sequoia gigantia, which is a tallest tree that grows on 100 meters, above 100 meters height. ಗೊತ್ತಾಗ್ತಿದೆಯಾ? ಅಂಡ್ ರೂಟ್ ಸಿಸ್ಟಮ್. ಈ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಯಾವ ರೀತಿಯ ರೂಟ್ ಇರುತ್ತೆ ಅಂದ್ರೆ ದ ರೂಟ್ ಸಿಸ್ಟಮ್ ಇಸ್ ಟ್ಯಾಪ್ ರೂಟ್ ಸಿಸ್ಟಮ್. ನಾವು ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಡೈಕಾಟ್ಸ್ ಅಲ್ಲಿ ಓದ್ತಾ ಹೋಗ್ತೀವಿ, ಟ್ಯಾಪ್ ರೂಟ್ ಸಿಸ್ಟಮ್ ಮತ್ತೆ ಮೊನೊಕಾಟ್ ರೂಟ್ ಸಿಸ್ಟಮ್ ಅಂತ ಓದಿದೀವಲ್ವಾ. ಸೊ ಅದೇ ರೀತಿ ಈ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಯಾವ ರೂಟ್ ಸಿಸ್ಟಮ್ ಇರುತ್ತೆ ಅಂದ್ರೆ ದ ಜಿಮ್ನೋಸ್ಪರ್ಮ್ಸ್ ಹ್ಯಾವಿಂಗ್ ಟ್ಯಾಪ್ ರೂಟ್ ಸಿಸ್ಟಮ್. ದೆನ್ ಈ ರೂಟ್ಸ್ ಅಲ್ಲಿ ಕೆಲವೊಂದು ಮಾಡಿಫಿಕೇಶನ್ಸ್ ಇದೆ. ಯಾವ ರೀತಿ ಅಂದ್ರೆ ರೂಟ್ಸ್ ಆಫ್ ಸಮ್ ಜನರ, ಈ ಕೆಲವೊಂದು ಜಿಮ್ನೋಸ್ಪರ್ಮ್ಸ್ ನ ರೂಟ್ಸ್ ಏನಾಗಿರುತ್ತೆ, ದೇ ಹ್ಯಾವ್ ಅಸೋಸಿಯೇಟೆಡ್ ವಿತ್ ಫಂಗಸ್. ಅಂದ್ರೆ ಕೆಲವೊಂದು ಜಿಮ್ನೋಸ್ಪರ್ಮ್ಸ್ ನ ರೂಟ್ಸ್ ಫಂಗೈನ ಜೊತೆ ಅಸೋಸಿಯೇಟ್ ಅಂದ್ರೆ ಕೂಡ್ಕೊಂಡು, ಫಂಗೈನ ಜೊತೆ ಕೂಡ್ಕೊಂಡು ದೇ ವಿಲ್ ಫಾರ್ಮ್ ಮೈಕೋರೈಸಾ. ಫಂಗೈನ ಜೊತೆ ಕೂಡ್ಕೊಂಡು ಯಾವ ರೀತಿಯ ಸ್ಟ್ರಕ್ಚರ್ ನ ಫಾರ್ಮೇಶನ್ ಮಾಡುತ್ತೆ ಅಂದ್ರೆ ಮೈಕೋರೈಸಾ ರೀತಿಯ ಫಾರ್ಮೇಶನ್ ನ ಸ್ಟ್ರಕ್ಚರ್ ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಅಂಡ್ ದಿಸ್ ಈಸ್ ಸೀನ್ ಇನ್ ಪೈನಸ್. ಇದನ್ನ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಪೈನಸ್ ನ ಗಿಡದಲ್ಲಿ ನೋಡ್ತಾ ಹೋಗ್ತೀವಿ. ಗೊತ್ತಾಗ್ತಿದೆಯಾ? ಸೊ ಪೈನಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಜಿಮ್ನೋಸ್ಪರ್ಮ್ಸ್. ನೆಕ್ಸ್ಟ್, ಇನ್ ಸೈಕ್ಯಾಸ್. ಸೈಕ್ಯಾಸ್ ಅನ್ನುವುದು ಕೂಡ ಒಂದು ಗಿಡ ಜಿಮ್ನೋಸ್ಪರ್ಮ್ಸ್ ಗೆ ಸೇರುತ್ತೆ. ಇನ್ ಸೈಕ್ಯಾಸ್ ದೇರ್ ಈಸ್ ಅ ಸ್ಮಾಲ್ ಅಂದ್ರೆ ಚಿಕ್ಕದು, ಸ್ಮಾಲ್ ಸ್ಪೆಷಲೈಸ್ಡ್ ರೂಟ್ಸ್ ನೌನ್ ಆಸ್ ಕರೋಲಾಯ್ಡ್ ರೂಟ್ಸ್ ಆರ್ ಪ್ರೆಸೆಂಟ್. ಸೊ ಈ ಸೈಕ್ಯಾಸ್ ನ ಗಿಡದಲ್ಲಿ ಒಂದು ರೂಟ್ಸ್ ಇರುತ್ತೆ, ಆ ರೂಟ್ಸ್ ನ ಕರೋಲಾಯ್ಡ್ ರೂಟ್ಸ್ ಅಂತ ಕರಿತೀವಿ. CORELLOID, ಕೊರಲಾಯ್ಡ್ ರೂಟ್ಸ್. ದಿಸ್ ಕೊರಲಾಯ್ಡ್ ರೂಟ್ಸ್ ಹೆಲ್ಪ್ಸ್ ಇನ್ ನೈಟ್ರೋಜನ್ ಫಿಕ್ಸೇಷನ್ ಪ್ರೋಸೆಸ್. ಅಂದ್ರೆ ಈ ಸೈಕ್ಯಾಸ್ ನಲ್ಲಿರುವ ಕೊರಲಾಯ್ಡ್ ರೂಟ್ಸ್ ಏನ್ ಮಾಡುತ್ತೆ, ದೇ ಆರ್ ಅಸೋಸಿಯೇಟೆಡ್ ವಿತ್ ನೈಟ್ರೋಜನ್ ಫಿಕ್ಸಿಂಗ್ ಸೈನೋಬ್ಯಾಕ್ಟೀರಿಯಾ. ಸೈನೋಬ್ಯಾಕ್ಟೀರಿಯಾ ಅಂದ್ರೆ ಏನು? ಬ್ಲೂ ಗ್ರೀನ್ ಆಲ್ಗೆ. ಗೊತ್ತಾಗ್ತಿದೆಯಾ? ಈ ಕೊರಲಾಯ್ಡ್ ರೂಟ್ಸ್ ಏನಾಗಿರುತ್ತೆ, ಬ್ಲೂ ಗ್ರೀನ್ ಆಲ್ಗೆಯ ಜೊತೆ ಅಸೋಸಿಯೇಟ್ ಆಗಿ ಮಿಕ್ಸ್ ಆಗಿ ದೇ ವಿಲ್ ಹೆಲ್ಪ್ ಇನ್ ನೈಟ್ರೋಜನ್ ಫಿಕ್ಸೇಷನ್. ನೈಟ್ರೋಜನ್ ಫಿಕ್ಸೇಷನ್ ಅಂದ್ರೆ ಅಟ್ಮಾಸ್ಫಿಯರಿಕಲ್ ಇರುವ ನೈಟ್ರೋಜನ್ ನ ಮಣ್ಣಿಗೆ ತರುವುದು. ಗೊತ್ತಾಗ್ತಿದೆ? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ದಟ್ ಈಸ್ ನೈಟ್ರೋಜನ್ ಫಿಕ್ಸೇಷನ್. ಆ ನೈಟ್ರೋಜನ್ ಫಿಕ್ಸೇಷನ್ ಆಗಬೇಕು ಅಂದ್ರೆ ಕೊರಲಾಯ್ಡ್ ರೂಟ್ಸ್ ಬೇಕು. ಈ ಕೊರಲಾಯ್ಡ್ ರೂಟ್ಸ್ ಎಲ್ಲಿರುತ್ತೆ ಅಂದ್ರೆ ದೇ ಆರ್ ಫೌಂಡ್ ಇನ್ ಸೈಕ್ಯಾಸ್ ಪ್ಲಾಂಟ್ ಬಾಡಿ. ದೆನ್ ದ ಸ್ಟೆಮ್ಸ್ ಆರ್ ಅನ್ಬ್ರಾಂಚ್ಡ್. ಅನ್ಬ್ರಾಂಚ್ಡ್ ಅಂದ್ರೆ ಹೇಗ್ ಬೇಕು ಹಾಗೆ ಫಾರ್ಮೇಶನ್ ಆಗ್ತಾ ಹೋಗ್ತಾ ಇರುತ್ತೆ. ದ ಸ್ಟೆಮ್ಸ್ ಆರ್ ಅನ್ಬ್ರಾಂಚ್ಡ್. ಇರ್ರೆಗ್ಯುಲರ್ ಆಗಿ ಬ್ರಾಂಚ್ ಆಗುತ್ತಲ್ಲ, ಅದನ್ನ ಅನ್ಬ್ರಾಂಚ್ಡ್ ಅಂತ ಕರಿತೀವಿ. ದಟ್ ಈಸ್ ಸೀನ್ ಇನ್ ಸೈಕ್ಯಾಸ್ ಪ್ಲಾಂಟ್ ಬಾಡಿ. ಸೈಕ್ಯಾಸ್ ಪ್ಲಾಂಟ್ ಬಾಡಿಲಿ ದ ಸ್ಟೆಮ್ ಈಸ್ ಅನ್ಬ್ರಾಂಚ್ಡ್. ವೆರ್ ಇನ್ ದ ಕೇಸ್ ಆಫ್ ಪೈನಸ್ ಪ್ಲಾಂಟ್ ಬಾಡಿ ದ ಸ್ಟೆಮ್ ಈಸ್ ಬ್ರಾಂಚ್ಡ್. ಅದಾಗ್ತಿದೆಯಾ? ಅನ್ಬ್ರಾಂಚ್ಡ್ ಸ್ಟೆಮ್ ಈಸ್ ಸೀನ್ ಇನ್ ಸೈಕ್ಯಾಸ್ ಅಂಡ್ ಬ್ರಾಂಚ್ಡ್ ಸ್ಟೆಮ್ ಈಸ್ ಸೀನ್ ಇನ್ ಪೈನಸ್. ದೆನ್ ಇನ್ ಸೈಕ್ಯಾಸ್ ದೇರ್ ಈಸ್ ಅ ಪಿನ್ನೇಟ್ ಲೀಫ್ ಆರ್ ಪ್ರೆಸೆಂಟ್ ಫಾರ್ ಸೆವರಲ್ ಇಯರ್ಸ್. ಪಿನ್ನೇಟ್ ಲೀಫ್ ಅಂತ ಅಂದ್ರೆ ಇದು ಎಲೆಗಳು. ನೋಡಿ, ಎಲೆ ಮಧ್ಯದಲ್ಲಿ ಸ್ಟೆಮ್ಸ್ ರೀತಿಯ ಸ್ಟ್ರಕ್ಚರ್ ಇದೆ, ಆ ಕಡೆ ಈ ಕಡೆ ಎಲೆಗಳಿವೆ. ಎಲೆಗಳ ತುದಿಯಲ್ಲಿ ಇನ್ನೊಂದು ಎಲೆ ಕಾಣ್ತಿದೆಯಲ್ಲ, ಆ ರೀತಿ ಏನಾದರೂ ಅರೇಂಜ್ಮೆಂಟ್ ಆಗಿದೆ, ಅದನ್ನ ಪಿನ್ನೇಟ್ ಲೀಫ್ ಅಂತ ಕರಿತೀವಿ. ಈ ಸೈಕ್ಯಾಸ್ ನ ಗಿಡದಲ್ಲಿ ಈ ರೀತಿಯ ಪಿನ್ನೇಟ್ ಲೀಫ್ ಇರುತ್ತೆ. ಈ ಲೀಫ್ ತುಂಬಾ ವರ್ಷಗಳ ಕಾಲ ಹಾಗೆಯೇ ಉಳಿಯುತ್ತೆ. ಗೊತ್ತಾಗ್ತಿದೆಯಾ? ದೆನ್ ದ ಲೀಫ್ ಮೇ ಬಿ ಸಿಂಪಲ್. ಹೀಗೆ ಒಂದೇ ಒಂದು ಲೀಫ್ ಇರುತ್ತೆ. ಅಂಡ್ ದ ಲೀಫ್ ಮೇ ಬಿ ಕಾಂಪೌಂಡ್. ಈ ರೀತಿ ಎಷ್ಟೊಂದು ಲೀಫ್ ಕೂಡ ಅರೇಂಜ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಸೊ ಲೀಫ್ ಮೇ ಬಿ ಸಿಂಪಲ್. ಒಂದೇ ಒಂದು ಎಲೆ ಇರುತ್ತೆ ಒಂದು ರ್ಯಾಚಿಸ್ ಇಂದ, ಅಥವಾ ಒಂದು ರ್ಯಾಚಿಸ್ ಅಲ್ಲಿ ತುಂಬಾ ಎಲೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ವಿ ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್ ಆಫ್, ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕರಿಬೇವಿನ ಎಲೆ. ನೋಡಿ, ಕರಿಬೇವಿನ ಎಲೆ ಕಾಂಪೌಂಡ್ ಲೀಫ್. ಗೊತ್ತಾಗ್ತಿದೆ? ತುಂಬಾ ಎಲೆಗಳು ಸೇರಿ ಒಂದು ಎಲೆ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ನಿಮಗೆ ಅದ್ರ ಬಗ್ಗೆ ನೆಕ್ಸ್ಟ್ ಮಾರ್ಫಾಲಜಿ ಚಾಪ್ಟರ್ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಈಗ ತಿಳ್ಕೊಂಡಿರಿ, ಲೀಫ್ ಮೇ ಬಿ ಸಿಂಪಲ್ ಆರ್ ಲೀಫ್ ಮೇ ಬಿ ಕಾಂಪೌಂಡ್.
ದೆನ್ ಈ ಜಿಮ್ನೋಸ್ಪರ್ಮ್ಸ್ ಲೀಫ್ ಏನಾಗಿರುತ್ತೆ, ದ ಲೀಫ್ ಆರ್ ಅಡಾಪ್ಟೆಡ್ ಅಂದ್ರೆ ಕೆಲವೊಂದು ಮಾರ್ಪಾಟುಗಳನ್ನು ಮಾಡ್ಕೊಂಡಿರುತ್ತೆ. ಯಾಕೆ ಮಾರ್ಪಾಟುಗಳನ್ನು ಮಾಡ್ಕೊಂಡಿರುತ್ತೆ ಅಂದ್ರೆ ಟು ಲಿವ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್. ಕೆಲವೊಂದು ಕಂಡೀಷನ್ ಸಚ್ ಆಸ್ ತುಂಬಾ ಟೆಂಪರೇಚರ್ ಜಾಸ್ತಿ ಇರುವ ಕಡೆ ಅಥವಾ ಟೆಂಪರೇಚರ್ ಕಡಿಮೆ ಇರುವ ಕಡೆ, ಆಮೇಲೆ ವಿಂಡ್ ಜಾಸ್ತಿ ಇರುವ ಕಡೆ ಈ ಜಿಮ್ನೋಸ್ಪರ್ಮ್ಸ್ ಬದುಕಬೇಕು ಅಂದ್ರೆ ಅಥವಾ ಗಿಡ ಬೆಳಿಬೇಕು ಅಂದ್ರೆ ದೇ ಅಂಡರ್ಗೋ ಸಮ್ ಅಡಾಪ್ಟೇಷನ್ಸ್, ಕೆಲವೊಂದು ಮಾರ್ಪಾಟುಗಳನ್ನು ಮಾಡ್ಕೊಳ್ತಾ ಹೋಗುತ್ತೆ. ನೌ ಲೆಟ್ಸ್ ಡಿಸ್ಕಸ್ ದಿ ಅಡಾಪ್ಟೇಷನ್ಸ್ ಆಫ್ ಜಿಮ್ನೋಸ್ಪರ್ಮ್ಸ್. ಅಡಾಪ್ಟೇಷನ್ಸ್ ನ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಒನ್ ಏನ್ ಹೇಳ್ತೀವಿ ಅಂದ್ರೆ ಟು ಕನ್ಸರ್ವ್ ವಾಟರ್ ದೇ ಮೇಡ್ ಸಮ್ ಅಡಾಪ್ಟೇಷನ್ಸ್. ನೀರನ್ನ ಕಡಿಮೆ ಕನ್ಸರ್ವ್ ಮಾಡಬೇಕು ಅಂದ್ರೆ ಉಳಿಸಬೇಕು ಅಂದ್ರೆ ನೀರನ್ನ ಉಳಿಸಬೇಕು ಗಿಡದಲ್ಲಿ ಅಂದ್ರೆ ದೇ ಅಂಡರ್ಗೋ ಸಮ್ ಅಡಾಪ್ಟೇಷನ್. ಯಾವ ರೀತಿ ಅಂದ್ರೆ ದ ಲೀವ್ಸ್ ಆರ್ ನೀಡಲ್ ಲೈಕ್ ಸ್ಟ್ರಕ್ಚರ್ಸ್. ನೋಡಿ, ನಾರ್ಮಲ್ ಆಗಿ ಲೀಫ್ ಹೇಗಿರಬೇಕು, ದ ಲೀವ್ಸ್ ಆರ್ ಲೈಕ್ ದಿಸ್. ಹೌದಾ, ಎಲೆಗಳು ನಾರ್ಮಲ್ ಆಗಿ ಹೀಗಿರುತ್ತೆ. ಬಟ್ ಈ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಕೆಲವೊಂದು ಗಿಡದಲ್ಲಿ ಎಲೆಗಳು ಈ ರೀತಿ ನೀಡಲ್ ಶೇಪ್ ಅಲ್ಲಿ ಇರುತ್ತೆ. ವಿ ಕ್ಯಾನ್ ಅಬ್ಸರ್ವ್ ದಿಸ್ ಇಸ್ ಅ ನೀಡಲ್ ಶೇಪ್ಡ್ ಲೀಫ್. ಯಾಕೆ ನೀಡಲ್ ಶೇಪ್ ಇರುತ್ತೆ ಅಂದ್ರೆ ನೋಡಿ, ಇಲ್ಲೇ ನೋಡಿ, ಈ ರೀತಿ ನಾರ್ಮಲ್ ಲೀಫ್ ಇದ್ರೆ ಸರ್ಫೇಸ್ ಜಾಸ್ತಿ ಬೇಕು. ಲೀಫ್ ಸರ್ಫೇಸ್ ಜಾಸ್ತಿ ಇದ್ದಷ್ಟು ಟ್ರಾನ್ಸ್ಪಿರೇಷನ್ ಆಗುತ್ತೆ. ಹೌದಾ, ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು, ದ ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ಸ್. ಹೌದಾ, ಸೊ ಟ್ರಾನ್ಸ್ಪಿರೇಷನ್ ಆದ್ರೆ ಗಿಡಕ್ಕೆ ನೀರು ಸಿಗೋದಿಲ್ಲ. ಹಾಗಾಗಿ ಟು ಕನ್ಸರ್ವ್ ವಾಟರ್ ದ ಲೀವ್ಸ್ ಆರ್ ಬಿಕಮ್ ನೀಡಲ್ ಶೇಪ್ಡ್ ಇನ್ ಸ್ಟ್ರಕ್ಚರ್ಸ್ ಅಂಡ್ ದೇ ಹ್ಯಾವ್ ಥಿಕ್ ಕ್ಯೂಟಿಕಲ್. ಈ ಎಲೆಗಳ ಮೇಲ್ಭಾಗದಲ್ಲಿ, ಇದೇ ನಾವು ಎಲೆ ಅಂತ ಅನ್ಕೊಂಡ್ರೆ, ಈ ಎಲೆಯ ಮೇಲ್ಭಾಗದಲ್ಲಿ ಥಿಕ್ ಕ್ಯೂಟಿಕಲ್ ಇರುತ್ತೆ. ಕ್ಯೂಟಿಕಲ್ ಇಟ್ ಈಸ್ ಅ ವಾಟರ್ ರಿಪೆಲೆಂಟ್ ಮೆಂಬ್ರೇನ್. ಇದು ಒಂದು ಪದರ. ಈ ಪದರ ಏನ್ ಮಾಡುತ್ತೆ ಅಂದ್ರೆ ವ್ಯಾಕ್ಸಿ ಪದರ. ಇಟ್ ಈಸ್ ಮೇಡ್ ಅಪ್ ಆಫ್ ವ್ಯಾಕ್ಸ್ ಆಕ್ಚುಲಿ. ಈ ವ್ಯಾಕ್ಸಿ ಲೇಯರ್ ಇರುವುದರಿಂದ ಮೇಣ ಏನ್ ಮಾಡುತ್ತೆ, ನೀರನ್ನ ಅಪೋಸ್ ಮಾಡುತ್ತಲ್ವಾ. ಸೊ ದಿಸ್ ಕ್ಯೂಟಿಕಲ್ ವಿಚ್ ಈಸ್ ವಾಟರ್ ರಿಪೆಲೆಂಟ್, ನೀರಿನ ಹೊರಗಡೆ ಹೋಗೋದಕ್ಕೆ ಬಿಡುವುದೇ ಇಲ್ಲ. ಅಂಡ್ ದೇ ಹ್ಯಾವ್ ಸಂಕನ್ ಸ್ಟೊಮ್ಯಾಟ. ಸಂಕನ್ ಸ್ಟೊಮ್ಯಾಟ ಅಂದ್ರೆ ಸ್ಟೊಮ್ಯಾಟ ಪ್ರೆಸೆಂಟ್ ಡೀಪ್ ಇನ್ಸೈಡ್ ದ ಲೀಫ್. ಲೀಫಿನ ಆಳ ಭಾಗದಲ್ಲಿ, ಮಧ್ಯ ಭಾಗದಲ್ಲಿ ಏನಾಗಿರುತ್ತೆ, ಸ್ಟೊಮ್ಯಾಟ ಪ್ರೆಸೆಂಟ್ ಆಗಿರುತ್ತೆ. ಇಷ್ಟು ಆಳದಲ್ಲಿ ಸ್ಟೊಮ್ಯಾಟ ಇರುವುದರಿಂದ ಕೂಡ ಟ್ರಾನ್ಸ್ಪಿರೇಷನ್ ಆಗುವುದಿಲ್ಲ. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ದ ಅಡಾಪ್ಟೇಷನ್ಸ್ ಇನ್ ವಿಚ್ ದ ಜಿಮ್ನೋಸ್ಪರ್ಮ್ಸ್ ಆರ್ ಲಿವ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಸಚ್ ಆಸ್ ಹೈ ಟೆಂಪರೇಚರ್. ನೆಕ್ಸ್ಟ್, the gymnosperms are heterosporous. hetero ಅಂದ್ರೆ ಏನು, ಡಿಫರೆಂಟ್ ಅಂತ. ಸೊ ದೇ ಆರ್ heterosporous which produce haploid microspores and megaspores. ಅಂದ್ರೆ ಜಿಮ್ನೋಸ್ಪರ್ಮ್ಸ್ heterosporous ಇರುತ್ತೆ. It produce two different types of spores, that is microspores and megaspores, and both the spores are haploid in nature. microspore ಮತ್ತೆ megaspore ಎರಡು haploid ಆಗಿರುತ್ತೆ. The two kinds of spores are produced within the sporangia. ಈ ಎರಡು ರೀತಿಯ ಸ್ಪೋರ್ಸ್ ಗಳಿರುತ್ತಲ್ಲ, ಇದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಸ್ಪೊರಾಂಜಿಯಾದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಈ ಸ್ಪೊರಾಂಜಿಯಾ ಸುತ್ತ ಏನಿರುತ್ತೆ, ದ ಸ್ಪೊರಾಂಜಿಯಾ ವಿಲ್ ಅರೇಂಜಸ್ ಆನ್ ಅ ಲೀಫಿ ಲೈಕ್ ಸ್ಟ್ರಕ್ಚರ್ ನೌನ್ ಆಸ್ ಸ್ಪೋರೋಫಿಲ್ಸ್ ಟು ಫಾರ್ಮ್ ಸ್ಟ್ರೊಬೈಲಿ ಆರ್ ಕೋನ್. ನಾವು ಅವಾಗಲೇ ಓದಿದ್ವಲ್ವಾ, ಟೆರಡೋಫೈಟ್ಸ್ ಅಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದೀವಿ. ಹೌದಾ, ಇದನ್ನೇನಂತ ಕರಿತೀವಿ, ದಿಸ್ ಸ್ಟ್ರಕ್ಚರ್ ವಿ ಕಾಲ್ ದಮ್ ಆಸ್ ಸ್ಪೊರಾಂಜಿಯಾ. ಇದನ್ನ ಸ್ಪೊರಾಂಜಿಯಾ ಅಂತ ಕರಿತೀವಿ. ಈ ಸ್ಪೊರಾಂಜಿಯಾ ಸುತ್ತ ಲೀಫಿ ಶೇಪ್ಡ್ ಸ್ಟ್ರಕ್ಚರ್ ಇತ್ತು, ಅದನ್ನ ಸ್ಪೋರೋಫಿಲ್ ಅಂತ ಕರಿತೀವಿ. ಸ್ಪೊರಾಂಜಿಯಾ ಮತ್ತೆ ಸ್ಪೋರೋಫಿಲ್ ಕಾಂಪ್ಯಾಕ್ಟ್ಲಿ ಅರೇಂಜ್ ಆಗಿದ್ರೆ ಅದನ್ನ ಸ್ಟ್ರೊಬೈಲಿ ಅಥವಾ ಕೋನ್ ಅಂತ ಕರಿತೀವಿ ಅಂತ ಟೆರಡೋಫೈಟ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲೂ ಕೂಡ ಅದನ್ನೇ ಡಿಸ್ಕಸ್ ಮಾಡ್ತಾ ಇದೀವಿ, ಇನ್ ವಿಚ್ ದ ಟೂ ಕೈಂಡ್ಸ್ ಆಫ್ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ವಿತ್ ಇನ್ ದಿ ಸ್ಪೊರಾಂಜಿಯಾ ಅಂಡ್ ದ ಸ್ಪೊರಾಂಜಿಯಾ that bonds on ಸ್ಪೋರೋಫಿಲ್ಸ್. ಸ್ಪೊರಾಂಜಿಯಸ್ ಪುತ್ತ ಸ್ಪೋರೋಫಿಲ್ಸ್ ಇರುತ್ತೆ, ಅದೆರಡು ಕಾಂಪ್ಯಾಕ್ಟ್ ಆಗಿ ಅಂದ್ರೆ ಒತ್ತೊತ್ತಿಗೆ ಅರೇಂಜ್ ಆಗಿರುತ್ತೆ. ದೇ ವಿಲ್ ಫಾರ್ಮ್ ಕೋನ್ ಆರ್ ಸ್ಟ್ರೊಬೈಲಿ. ಗೊತ್ತಾಗ್ತಿದೆಯಾ? ದಿಸ್ ಕೋನ್ ರೆಪ್ರೆಸೆಂಟ್ಸ್ ದ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಈ ಕೋನ್ ಯಾವುದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕೋನ್ಸ್ ಅಲ್ಲಿ ಎರಡು ರೀತಿ, ಒಂದು ಮೇಲ್ ಕೋನ್, ಇನ್ನೊಂದು ಫಿಮೇಲ್ ಕೋನ್. ಬಿಕಾಸ್ ನಾವು ಡಿಸ್ಕಸ್ ಮಾಡಿದ್ವಿ, ದೇರ್ ಆರ್ ಜಿಮ್ನೋಸ್ಪರ್ಮ್ಸ್ ಆರ್ ಹೆಟಿರೋಸ್ಪೋರಸ್ ಇನ್ ನೇಚರ್ ಅಂತ. ಸೊ ಇಟ್ ಕ್ಯಾನ್ ಪ್ರೊಡ್ಯೂಸ್ ಟೂ ಡಿಫರೆಂಟ್ ಕೈಂಡ್ಸ್ ಆಫ್ ಕೋನ್ಸ್. ನೋಡಿ, ದಿಸ್ ಈಸ್ ದ ಮೇಲ್ ಕೋನ್ ಅಂಡ್ ಫಿಮೇಲ್ ಕೋನ್. ಮೊದಲು ಮೇಲ್ ಕೋನ್ ನ ಬಗ್ಗೆ ಡಿಸ್ಕಸ್ ಮಾಡೋಣ, ನಂತರ ಫಿಮೇಲ್ ಕೋನ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ಸ್ ವಿತ್ ಮೇಲ್ ಕೋನ್. ಇಲ್ಲಿ ಒಂದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗಬಹುದು, ಅದಕ್ಕೆ ನಾನು ಡಯಾಗ್ರಾಮ್ಸ್ ನ ಕಲರ್ ಸ್ಕೆಚ್ ಅಲ್ಲಿ ಹಾಕಿದ್ದೀನಿ, ಹಾಗಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ನೋಡಿ, ಮೇಲ್ ಕೋನ್ ಈಸ್ ಆಲ್ಸೋ ನೌನ್ ಆಸ್ ಮೈಕ್ರೋಸ್ಪೊರಾಂಜಿಯೇಟ್.
ಮೇಲ್ ಕೋನನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮೈಕ್ರೋಸ್ಪೊರಾಂಜಿಯೇಟ್ ಅಂತ ಕರಿತೀವಿ. ನೋಡಿ ಇಲ್ಲಿ ಸ್ಟ್ರಕ್ಚರ್ ಹಾಕಿದ್ದೀನಿ. ಸ್ಟ್ರಕ್ಚರ್ ಅಲ್ಲಿ ನಾನು ನೋಡಿ ಒಂದು ಸೆಕೆಂಡ್, ಈ ಸ್ಟ್ರಕ್ಚರ್ ಅಲ್ಲಿ ಈ ಔಟರ್ ಮೋಸ್ಟ್ ಲೇಯರ್ ಬರ್ತಾ ಇದ್ದೀನಿ, ಕಾಣ್ತಿದ್ಯಾ? ಈ ಕಲರ್ ಕಾಣ್ತಿದೆಯಲ್ಲ, ದಿಸ್ ಔಟರ್ ಮೋಸ್ಟ್ ಹೋಲ್ ಸ್ಟ್ರಕ್ಚರ್, ಇದು ಹೋಲ್ ಸ್ಟ್ರಕ್ಚರ್ ಇದೆಯಲ್ಲ, ಈ ಪೂರ್ತಿ ಸ್ಟ್ರಕ್ಚರ್ ನಾವು ಮೈಕ್ರೋಸ್ಪೊರಾಂಜಿಯೇಟ್ ಅಂತ ಕರಿತೀವಿ. ಈ ಮೈಕ್ರೋಸ್ಪೊರಾಂಜಿಯೇಟ್ ನ ಒಳಗಡೆ ಈ ತರ ಟ್ರಯಾಂಗ್ಯುಲರ್ ಶೇಪ್ಡ್ ಸ್ಟ್ರಕ್ಚರ್ಸ್ ಕಾಣ್ತಿದೆಯಲ್ಲ, ದಿಸ್ ಈಸ್ ನೌನ್ ಆಸ್ ಮೈಕ್ರೋಸ್ಪೋರೋಫಿಲ್. ಈ ಮೇಲ್ ಕೋನ್ ನ ಮೈಕ್ರೋಸ್ಪೊರಾಂಜಿಯೇಟ್ ಅಂತ ಕರಿತೀವಿ. ಈ ಮೇಲ್ ಕೋನ್ ನ ಒಳಗಡೆ ಕೆಲವೊಂದು ಇಂಡಿವಿಜುವಲ್ ಕಂಪಾರ್ಟ್ಮೆಂಟ್ಸ್ ಇದೆ. ಈ ಕಂಪಾರ್ಟ್ಮೆಂಟ್ ನ ನಾವು ಮೈಕ್ರೋಸ್ಪೋರೋಫಿಲ್ ಅಂತ ಕರಿತೀವಿ. ಇಂಡಿವಿಜುವಲ್ ಯೂನಿಟ್ ಆಫ್ ಮೈಕ್ರೋಸ್ಪೊರಾಂಜಿಯೇಟ್ ಈಸ್ ನೌನ್ ಆಸ್ ಮೈಕ್ರೋಸ್ಪೋರೋಫಿಲ್. ಇಂಡಿವಿಜುವಲ್ ಯೂನಿಟ್ ನ ನಾವೇನಂತ ಕರಿತೀವಿ? ಮೈಕ್ರೋಸ್ಪೋರೋಫಿಲ್ ಅಂತ ಕರಿತೀವಿ. ದಿಸ್ ಮೈಕ್ರೋಸ್ಪೋರೋಫಿಲ್ ಕನ್ಸಿಸ್ಟ್ ಆಫ್ ಮೈಕ್ರೋಸ್ಪೊರಾಂಜಿಯಾ. ನೋಡಿ ಇವೆಲ್ಲ ಮೈಕ್ರೋಸ್ಪೋರೋಫಿಲ್ ಅಲ್ವಾ? ಈ ಮೈಕ್ರೋಸ್ಪೋರೋಫಿಲ್ ನ ಒಳಗಡೆ ನೋಡಿ, ಇಲ್ಲಿ ನಾನು ಎನ್ಲಾರ್ಜ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ. ಇದು ಮೈಕ್ರೋಸ್ಪೋರೋಫಿಲ್. ಈ ಮೈಕ್ರೋಸ್ಪೋರೋಫಿಲ್ ನ ಒಳಗಡೆ ಕೆಲವೊಂದು ಸ್ಟ್ರಕ್ಚರ್ಸ್ ಇರುತ್ತೆ. ಆ ಸ್ಟ್ರಕ್ಚರ್ ನಾವು ಮೈಕ್ರೋಸ್ಪೊರಾಂಜಿಯಾ ಅಂತ ಕರಿತೀವಿ. ನೋಡಿ ಆರೋ ಹಾಕಿದ್ದೀನಿ, ಒಳಗಡೆ ರೌಂಡ್ ಶೇಪ್ ಇದೆ ಅಲ್ವಾ? ದಿಸ್ ರೌಂಡ್ ಶೇಪ್ಡ್ ಸ್ಟ್ರಕ್ಚರ್ ದಟ್ ಈಸ್ ನೌನ್ ಆಸ್ ಮೈಕ್ರೋಸ್ಪೊರಾಂಜಿಯಾ. ಇನ್ಸೈಡ್ ಮೈಕ್ರೋಸ್ಪೊರಾಂಜಿಯಾ ಮೈಕ್ರೋಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್. ಈ ಮೈಕ್ರೋಸ್ಪೊರಾಂಜಿಯಾ ಒಳಗಡೆ ನೋಡಿ, ಇದು ಮೈಕ್ರೋಸ್ಪೊರಾಂಜಿಯಾ ಅಲ್ವಾ? ಇದ್ರ ಒಳಗಡೆ ಡಾಟೆಡ್ ಸ್ಟ್ರಕ್ಚರ್ಸ್ ಇದೆಯಲ್ಲ, ದೇ ಆರ್ ಮೈಕ್ರೋಸ್ಪೋರ್ಸ್. Inside microsporangia, microspores are produced, and this microspores finally they will form pollen grain. ಈ microspores ಕೊನೆಯದಾಗಿ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ, they produce pollen grain. Pollen grains are the male gametes. These pollen grains are the male gamete. ಈ ಪೋಲನ್ ಗ್ರೈನ್ಸ್ ಏನಾಗಿರುತ್ತೆ? ಮೇಲ್ ಗ್ಯಾಮಿಟ್ಸ್ ಆಗಿ ಮಾರ್ಪಾಟು ಹೊಂದುತ್ತೆ. ಸರಿನಾ? ಸೊ ನೋಡಿ, ಮೇಲ್ ಕೋನ್ ಇಸ್ ಆಲ್ಸೋ ನೋನ್ ಆಸ್ ಮೈಕ್ರೋಸ್ಪೊರಾಂಜಿಯೇಟ್. ದ ಮೇಲ್ ಕೋನ್ ಕನ್ಸಿಸ್ಟ್ ಆಫ್ ಮೈಕ್ರೋಸ್ಪೋರೋಫಿಲ್. ಇನ್ಸೈಡ್ ದ ಮೈಕ್ರೋಸ್ಪೋರೋಫಿಲ್ ಮೈಕ್ರೋಸ್ಪೊರಾಂಜಿಯಾ is present. This microsporangia produce microspores. The microspores ultimately give rise to pollen grains. ಇದೇ ರೀತಿ ಫೀಮೇಲ್ ಸ್ಟ್ರಕ್ಚರ್ ಇದೆ. ಲೆಟ್ಸ್ ಡಿಸ್ಕಸ್ ಫೀಮೇಲ್ ಕೋನ್. ನೋಡಿ, now we are going with study with female cone. The female cone or female strobili is also known as megasporangiate. ನಾವು ಮೇಲ್ ಕೋನ್ ನ ಮೈಕ್ರೋಸ್ಪೊರಾಂಜಿಯೇಟ್ ಅಂತ ಕರೆದಿದ್ವಿ, ಫಿಮೇಲ್ ಕೋನ್ ನ ಮೆಗಾಸ್ಪೊರಾಂಜಿಯೇಟ್ ಅಂತ ಕರಿತೀವಿ. ನೋಡಿ, ನಿಮ್ಗೆ ಇಲ್ಲೊಂದು ಸ್ಟ್ರಕ್ಚರ್ ಕಾಣ್ತಿದೆ ಅಲ್ವಾ? ದಿಸ್ ಹೋಲ್ ಸ್ಟ್ರಕ್ಚರ್, ಈ ಪೂರ್ತಿ ಸ್ಟ್ರಕ್ಚರ್ ನಾವು ಮೆಗಾಸ್ಪೊರಾಂಜಿಯೇಟ್ ಅಂತ ಕರಿತೀವಿ. ಇದು ಪೂರ್ತಿ ಸ್ಟ್ರಕ್ಚರ್ ಏನಿದೆ, ಮೆಗಾಸ್ಪೊರಾಂಜಿಯೇಟ್. ದಿಸ್ ಮೆಗಾಸ್ಪೊರಾಂಜಿಯೇಟ್ ಕನ್ಸಿಸ್ಟ್ ಆಫ್ ಮೆಗಾಸ್ಪೋರೋಫಿಲ್. ನೋಡಿ, ಈ ಪೂರ್ತಿ ಸ್ಟ್ರಕ್ಚರ್ ಅಲ್ಲಿ ಒಂದೇ ಒಂದು ಸ್ಟ್ರಕ್ಚರ್ ನಾನು ಎನ್ಲಾರ್ಜ್ ಮಾಡಿದ್ದೀನಿ ಇಲ್ಲಿ ಪಕ್ಕದಲ್ಲಿ, ಇದೇ ಮೆಗಾಸ್ಪೋರೋಫಿಲ್. ಗೊತ್ತಾಗ್ತಿದೆಯಾ? ಪೂರ್ತಿ ಇದ್ರೆ ಮೆಗಾಸ್ಪೊರಾಂಜಿಯೇಟ್. ಆ ಪೂರ್ತಿಲಿ ಒಂದೇ ಒಂದು ಭಾಗನ ನಾವು ಸಪರೇಟ್ ಆಗಿ ತೆಗೆದುಕೊಂಡ್ರೆ ಆ ಒಂದೇ ಒಂದು ಭಾಗನ ನಾವು ಮೆಗಾಸ್ಪೋರೋಫಿಲ್ ಅಂತ ಕರಿತಾ ಹೋಗ್ತೀವಿ. ದಿಸ್ ಮೆಗಾಸ್ಪೋರೋಫಿಲ್ ಕನ್ಸಿಸ್ಟ್ ಆಫ್ ಮೆಗಾಸ್ಪೊರಾಂಜಿಯಾ ಆರ್ ಓವ್ಯೂಲ್. ನೋಡಿ, ಈಗ ಇದೆ ಅಲ್ವಾ ಮೆಗಾಸ್ಪೋರೋಫಿಲ್, ಒಂದೇ ಒಂದು ಸಪರೇಟ್ ಮಾಡಿದ್ದೀನಲ್ವಾ? ಇಲ್ಲಿ ಸಪರೇಟ್ ಮಾಡಿದ್ದೀನಲ್ಲ, ಇದ್ರ ಒಳಗಡೆ ಇದರಲ್ಲಿ ಈ ರೀತಿ ಸ್ಟ್ರಕ್ಚರ್ಸ್ ಕಾಣ್ತಿದೆಯಲ್ವಾ? 4 ಸ್ಟ್ರಕ್ಚರ್ಸ್ ಕಾಣ್ತಿದೆಯಲ್ಲ, ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಮೆಗಾಸ್ಪೊರಾಂಜಿಯಾ ಅಥವಾ ಓವ್ಯೂಲ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಫಿಮೇಲ್ ಕೋನ್ ಇಸ್ ನೌನ್ ಆಸ್ ಮೆಗಾಸ್ಪೊರಾಂಜಿಯೇಟ್. ದ ಮೆಗಾಸ್ಪೊರಾಂಜಿಯೇಟ್ ಕನ್ಸಿಸ್ಟ್ ಆಫ್ ಮೆಗಾಸ್ಪೊರೋಫಿಲ್. ದ ಮೆಗಾಸ್ಪೊರೋಫಿಲ್ ಹ್ಯಾವಿಂಗ್ ಮೆಗಾಸ್ಪೊರಾಂಜಿಯಾ ಆರ್ ಓವ್ಯೂಲ್. ಓವ್ಯೂಲ್ ಕನ್ಸಿಸ್ಟ್ ಆಫ್ ಮೆನಿ ಸೆಲ್ಸ್ ಕಾಲ್ಡ್ ನ್ಯೂಸೆಲಸ್. ನೋಡಿ, ಇದೇ ಒಂದೇ ಒಂದು ಓವ್ಯೂಲ್ ಅಂತ ಅನ್ಕೊಳ್ಳಿ. ನೋಡಿ, ಇಲ್ಲಿ ಎಷ್ಟೊಂದು ಓವ್ಯೂಲ್ ಇದೆ ಅಲ್ವಾ? ಇಲ್ಲಿ 4 ಓವ್ಯೂಲ್ ಇದೆ. ಈ 4 ಓವ್ಯೂಲ್ ಅಲ್ಲಿ ಒಂದೇ ಒಂದು ಓವ್ಯೂಲ್ ನ ಎನ್ಲಾರ್ಜ್ ಮಾಡಿ ಎನ್ಲಾರ್ಜ್ ಅಂದ್ರೆ ದೊಡ್ಡದಾಗಿ ಬರ್ತಿದ್ದೀನಿ. ಇನ್ ವಿಚ್ ದ ಓವ್ಯೂಲ್ ಕನ್ಸಿಸ್ಟ್ ಆಫ್ ಮೆನಿ ಸೆಲ್ಸ್ ಕಾಲ್ಡ್ ನ್ಯೂಸೆಲಸ್. ಈ ಓವ್ಯೂಲ್ ನ ಒಳಗಡೆ ಕೆಲವೊಂದು ಸೆಲ್ಸ್ ಇರುತ್ತೆ, ಅದನ್ನ ನ್ಯೂಸೆಲಸ್ ಸೆಲ್ಸ್ ಅಂತ ಕರಿತೀವಿ. ಒನ್ ಆಫ್ ದಿ ನ್ಯೂಸೆಲಸ್ ಸೆಲ್ಸ್, ಇಲ್ಲಿ ಎಷ್ಟೊಂದು ನ್ಯೂಸೆಲಸ್ ಸೆಲ್ಸ್ ಇದೆ. ಈ ಅನೇಕ ನ್ಯೂಸೆಲಸ್ ಸೆಲ್ಸ್ ಗಳಲ್ಲಿ ಯಾವುದೋ ಒಂದು ನ್ಯೂಸೆಲಸ್ ಸೆಲ್ ದೇ ಬಿಕಮ್ MMC. ಇದು ವೆರಿ ಇಂಪಾರ್ಟೆಂಟ್, ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಹಾಗೆ ಇದೆ MMC. MMC ಅಂದ್ರೆ ಮೆಗಾಸ್ಪೋರ್ ಮದರ್ ಸೆಲ್.
One of the nucellus cell they give rise to MMC, that is megaspore mother cell. ಈ megaspore mother cell formation ಆದ್ಮೇಲೆ ಏನಾಗುತ್ತೆ ಅಂದ್ರೆ this megaspore mother cell undergo meiosis. ಈ megaspore mother cell ಏನಾಗುತ್ತೆ which undergo meiosis, reductional cell division ಆಗುತ್ತೆ to form 4 haploid megaspore. ಈ megaspore mother cell ಏನಾಗುತ್ತೆ meiosis division ಆಗಿ 1, 2, 3, 4 ಈ ರೀತಿ 4 ಮೆಗಾಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಔಟ್ ಆಫ್ 4 ಮೆಗಾಸ್ಪೋರ್ಸ್ ದ 3 ಮೆಗಾಸ್ಪೋರ್ಸ್ ಆರ್ ಡಿಜೆನರೇಟ್, ಅಂದ್ರೆ 3 ಮೆಗಾಸ್ಪೋರ್ಸ್ ಹಾಗೆ ಕಣ್ಮರೆ ಆಗುತ್ತೆ ಅಥವಾ ಡಿಸಿಂಟಿಗ್ರೇಟ್ ಆಗುತ್ತೆ. ಒಂದೇ ಒಂದು ಮೆಗಾಸ್ಪೋರ್ ಉಳಿಯುತ್ತೆ. ಈ ಒಂದೇ ಒಂದು ಮೆಗಾಸ್ಪೋರ್ ಉಳಿಯುತ್ತಲ್ಲ, ದಿಸ್ ಮೆಗಾಸ್ಪೋರ್ ಇಸ್ ನೌನ್ ಆಸ್ ಫಂಕ್ಷನಲ್ ಮೆಗಾಸ್ಪೋರ್. ಈ ಕೊನೆಗೆ ಉಳಿಯುವ ಮೆಗಾಸ್ಪೋರ್ ನಾವೇನಂತ ಕರಿತೀವಿ ಅಂದ್ರೆ ಫಂಕ್ಷನಲ್ ಮೆಗಾಸ್ಪೋರ್ ಅಂತ ಕರಿತಾ ಹೋಗ್ತೀವಿ. ಸೊ ಒನ್ಸ್ ಅಗೇನ್ ಐ ವಿಲ್ ರೀಕಾಲ್ ದಿಸ್. ದ ಫಿಮೇಲ್ ಕೋನ್ ಇಸ್ ಆಲ್ಸೋ ನೋನ್ ಆಸ್ ಮೆಗಾಸ್ಪೊರಾಂಜಿಯೇಟ್. ನೋಡಿ ಇದು ಇಷ್ಟು ಮೆಗಾಸ್ಪೊರಾಂಜಿಯೇಟ್. ಇದರಲ್ಲಿ ಒಂದೇ ಒಂದನ್ನು ನಾವು ಸಪರೇಟ್ ಮಾಡಿದ್ರೆ ಆ ಒಂದು ಸ್ಟ್ರಕ್ಚರ್ ನಾವು ಸ್ಪೋರೋಫಿಲ್ ಅಂತ ಕರಿತೀವಿ. ದ ಮೆಗಾಸ್ಪೋರೋಫಿಲ್ ನ ಒಳಗಡೆ ಮೆಗಾಸ್ಪೋರೋಫಿಲ್ ಏನನ್ನ ಕನ್ಸಿಸ್ಟ್ ಮಾಡಿರುತ್ತೆ ಅಂದ್ರೆ ಇಟ್ ಕನ್ಸಿಸ್ಟ್ ಆಫ್ ಓವ್ಯೂಲ್. ದ ಓವ್ಯೂಲ್ ಹ್ಯಾವ್ nucellus, many cells, that is nucellus. One of the nucellus undergo division to form MMC, megaspore mother cell. The megaspore mother cell undergo meiosis to form 4 megaspores. Out of 4 megaspores, only 1 megaspore is become functional and remaining 3 will degenerate. So next now the only one functional megaspore undergo continuous division within the ovule. ಈ ಕೊನೆಗೆ ಏನೊಂದು ಫಂಕ್ಷನಲ್ ಮೆಗಾಸ್ಪೋರ್ ಉಳಿದಿರುತ್ತಲ್ಲ, ದಿಸ್ ಫಂಕ್ಷನಲ್ ಮೆಗಾಸ್ಪೋರ್ ಅಂಡರ್ಗೋ ಕಂಟಿನ್ಯೂಯಸ್ ಡಿವಿಷನ್ ವಿತ್ ಇನ್ ದ ಓವ್ಯೂಲ್. ನೋಡಿ ಇದೇ ಓವ್ಯೂಲ್ ಅಲ್ವಾ, ಈ ಓವ್ಯೂಲ್ ನ ಒಳಗಡೆ ಕಂಟಿನ್ಯೂಸ್ ಡಿವಿಷನ್ ಆಗಿ ದೇ ವಿಲ್ ಫಾರ್ಮ್ ಆರ್ಚಿಗೋನಿಯಾ ಅಥವಾ ಫಿಮೇಲ್ ಸೆಕ್ಸ್ ಆರ್ಗನ್. ಇದೇನನ್ನ ಫಾರ್ಮ್ ಮಾಡುತ್ತೆ, ಆರ್ಚಿಗೋನಿಯಾ ಅಥವಾ ಫಿಮೇಲ್ ಸೆಕ್ಸ್ ಆರ್ಗನ್ ನ ಫಾರ್ಮ್ ಮಾಡುತ್ತೆ. ಈ ಆರ್ಚಿಗೋನಿಯಾ ಒಂದಾದ್ರೂ ಇರಬಹುದು ಅಥವಾ ಒಂದಕ್ಕಿಂತ ಜಾಸ್ತಿನಾದ್ರೂ ಇರಬಹುದು. ಅದಾಗ್ತದೆ. ದಿಸ್ ಈಸ್ ಅಬೌಟ್ ದ ರಿಪ್ರೊಡಕ್ಟಿವ್ ಆರ್ಗನ್ಸ್. ಈಗ ರಿಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ ಅಂತ ನೋಡಿ. ಇಲ್ಲಿ 4 ಸ್ಟೆಪ್ಸ್ ಅಲ್ಲಿ ಬರ್ತಿದ್ದೀನಿ, 1, 2, 3, 4. ನೋಡಿ ಫಸ್ಟ್ ಸ್ಟೆಪ್ ಅಲ್ಲಿ ಪೋಲನ್ ಗ್ರೈನ್ಸ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ಪೋಲನ್ ಗ್ರೈನ್ಸ್ ದೇ ವಿಲ್ ರೀಚಸ್ ಟು ಓವ್ಯೂಲ್. ಈ ಓವ್ಯೂಲ್ ನ ಸುತ್ತ ಬರುತ್ತೆ. ನೋಡಿ ಇಲ್ಲಿ ಬರ್ದಿದ್ದೀನಿ ಓವ್ಯೂಲ್ ಅಲ್ವಾ, ಇಲ್ಲೇ ಫರ್ಟಿಲೈಸೇಷನ್ ಆಗುವುದು. ಅದಾಗ್ತಿದೆಯಾ? ದ ಪೋಲನ್ ಗ್ರೈನ್ ಕಮ್ ಅಂಡ್ ಸಿಟ್ ಇತ್ ದಿ ಓವ್ಯೂಲ್. ಓವ್ಯೂಲ್ ಹತ್ರ ಬರುತ್ತೆ. ಈ ಓವ್ಯೂಲ್ ನ ಸುತ್ತ ಇಂಟೆಗ್ಯುಮೆಂಟ್ಸ್ ಇರುತ್ತೆ. ಇಂಟೆಗ್ಯುಮೆಂಟ್ಸ್ ಅಂದ್ರೆ ಲೇಯರ್ಸ್. ಗೊತ್ತಾಗ್ತಿದೆಯಾ? ಸೊ ಫರ್ಟಿಲೈಸೇಷನ್ ಆಗಬೇಕಾದ್ರೆ ಈ ಲೇಯರ್ಸ್ ಏನಾಗುತ್ತೆ, ಡಿಸಪಿಯರ್ ಆಗುತ್ತೆ. ಡಿಸಪಿಯರ್ ಅಂದ್ರೆ ನಾಶ ಆಗ್ತಾ ಹೋಗುತ್ತೆ. ಸೊ ಥರ್ಡ್ ಸ್ಟೆಪ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಈ ಪೋಲನ್ ಗ್ರೈನ್ ಏನ್ ಬರುತ್ತೆ, ಓವ್ಯೂಲ್ ನ ಮೇಲೆ ಬಂದು ಕುತ್ಕೊಳ್ಳುತ್ತೆ. ನೋಡಿ ಇದು ಓವ್ಯೂಲ್. ಈ ಓವ್ಯೂಲ್ ನ ಒಳಗಡೆ ಆರ್ಚಿಗೋನಿಯಾ ಇದೆ. ಈ ಓವ್ಯೂಲ್ ನ ಸುತ್ತದಲ್ಲಿ ಏನ್ ಕವರ್ ಆಗಿದೆ, ಪೋಲನ್ ಗ್ರೈನ್ಸ್ ಏನಾಗಿದೆ ಬಂದು ಕುತ್ಕೊಂಡಿದೆ ಫಾರ್ ದಿ ಪ್ರೊಸೆಸ್ ಆಫ್ ಫರ್ಟಿಲೈಸೇಷನ್. ವೆನ್ ದ ಪೋಲನ್ ಗ್ರೈನ್ಸ್ ಅಟ್ಯಾಚಸ್ ಟು ಓವ್ಯೂಲ್, ಯಾವಾಗ ಪೋಲನ್ ಗ್ರೈನ್ ಓವ್ಯೂಲ್ಗೆ ಅಟ್ಯಾಚ್ಮೆಂಟ್ ಆಗುತ್ತೋ ದೆನ್ ದೇ ವಿಲ್ ಫಾರ್ಮ್ ಪೋಲನ್ ಟ್ಯೂಬ್. ಇಲ್ಲಿ ಕಾಣ್ತಿದೆಯಲ್ಲ ಉದ್ದವಾಗಿ ಒಂದು ಟ್ಯೂಬ್ ಕಾಣ್ತಿದೆಯಲ್ಲ, ದಿಸ್ ಈಸ್ ಪೋಲನ್ ಟ್ಯೂಬ್. ಥ್ರೂ ದ ಪೋಲನ್ ಟ್ಯೂಬ್ ದ ಮೇಲ್ ಗ್ಯಾಮೀಟ್ಸ್ ರೀಚಸ್ ದಿ ಆರ್ಚಿಗೋನಿಯಾ. ಈ ಪೋಲನ್ ಟ್ಯೂಬ್ ನ ಸಹಾಯದಿಂದ ಈ ಮೇಲ್ ಗ್ಯಾಮಿಟ್ಸ್ ಒಳಗಡೆ ಏನಿರುತ್ತಲ್ಲ, ಪೋಲನ್ ಗ್ರೈನ್ಸ್ ನ ಒಳಗಡೆ ಮೇಲ್ ಗ್ಯಾಮಿಟ್ಸ್ ಏನಿರುತ್ತಲ್ಲ, ದ ಮೇಲ್ ಸೆಲ್ಸ್ ಏನಿರುತ್ತೆ, ರಿಪ್ರೊಡಕ್ಟಿವ್ ಸೆಲ್ಸ್ ಏನಿರುತ್ತೋ ಅದೇನ್ ಮಾಡುತ್ತೆ, ಆರ್ಚಿಗೋನಿಯಾನ ಮೀಟ್ ಮಾಡುತ್ತೆ. ಯಾವಾಗ ಮೇಲ್ ಗ್ಯಾಮಿಟ್ ಮತ್ತೆ ಪೋಲನ್ ಗ್ರೈನ್ಸ್ ಮೀಟ್ ಆರ್ಚಿಗೋನಿಯಾ, ದೆನ್ ಫರ್ಟಿಲೈಸೇಷನ್ ಅಕ್ಕರ್ಸ್. 4ನೇ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆದ್ಮೇಲೆ ಏನ್ ಫಾರ್ಮ್ ಆಗುತ್ತೆ, ಝೈಗೋಟ್ ಈಸ್ ಡೆವಲಪ್ಡ್. ದ ಝೈಗೋಟ್ ಫಾರ್ಮ್ ಅ ಸೀಡ್. ಕೊನೆಗೆ ಡೆವಲಪ್ಮೆಂಟ್ ಆಗ್ತಾ ಝೈಗೋಟ್ ಏನಾಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ದ ಝೈಗೋಟ್ ಡೆವಲಪ್ ಇಂಟು ಸೀಡ್ ಆಗಿ ಬೆಳವಣಿಗೆ ಹೊಂದ್ತಾ ಹೋಗುತ್ತೆ. ಸೊ ಆಮೇಲೆ ಜಿಮ್ನೋಸ್ಪರ್ಮ್ಸ್ಗೆ ಎಕ್ಸಾಂಪಲ್ ಯಾವುದು ಅಂದ್ರೆ 3 ಎಕ್ಸಾಂಪಲ್ ನ ತೆಗೆದುಕೋಬಹುದು. ಒಂದು ಸೈಕ್ಯಾಸ್, ಇನ್ನೊಂದು ಪೈನಸ್, ಇನ್ನೊಂದು ಜಿಂಕು ಅಂತ ಗಿಡ. 3 ಗಿಡಗಳನ್ನ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೋಬಹುದು. ಈ ಸೈಕ್ಯಾಸ್ ಗಿಡದಲ್ಲಿ ಮೇಲ್ ಕೋನ್ ಮತ್ತೆ ಫಿಮೇಲ್ ಕೋನ್ ಏನಿರುತ್ತೆ ಬೇರೆ ಬೇರೆ ಗಿಡದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಮೇಲ್ ಸೈಕ್ಯಾಸ್ ಬೇರೆ ಮತ್ತೆ ಫಿಮೇಲ್ ಸೈಕ್ಯಾಸ್ ಬೇರೆ ಅನ್ನುವ ರೀತಿ ಗಿಡಗಳು ಪ್ರೊಡ್ಯೂಸ್ ಆಗುತ್ತೆ. ಬಟ್ ಇನ್ ದ ಕೇಸ್ ಆಫ್ ಪೈನಸ್, ಬೋತ್ ಮೇಲ್ ಕೋನ್ ಅಂಡ್ ಫಿಮೇಲ್ ಕೋನ್ ಆರ್ ಪ್ರೊಡ್ಯೂಸ್ಡ್ ವಿತ್ ಇನ್ ದ ಸೇಮ್ ಪ್ಲಾಂಟ್. ಪೈನಸ್ ನ ಗಿಡದಲ್ಲಿ ಮೇಲ್ ಕೋನ್ ಆಗಿರಬಹುದು, ಫಿಮೇಲ್ ಕೋನ್ ಆಗಿರಬಹುದು, ಎರಡೂ ಒಂದೇ ಗಿಡದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅದೇ ಜಿಂಕೋ ಅನ್ನುವ ಒಂದು ಗಿಡ ಇದೆ. ದಿಸ್ ಜಿಂಕೋ ಇಸ್ ನೌನ್ ಆಸ್ ಲಿವಿಂಗ್ ಫಾಸಿಲ್. ಈ ಜಿಂಕೋನ ನಾವೇನಂತ ಕರಿತೀವಿ ಅಂದ್ರೆ ಲಿವಿಂಗ್ ಫಾಸಿಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ಗೊತ್ತಾಗ್ತಿದೆಯಾ? ದಿಸ್ ಕಂಪ್ಲೀಟ್ಸ್ ದ ಜಿಮ್ನೋಸ್ಪರ್ಮ್ಸ್. ಇಲ್ಲಿಗೆ ಜಿಮ್ನೋಸ್ಪರ್ಮ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಆಂಜಿಯೋಸ್ಪರ್ಮ್ಸ್. ಥ್ಯಾಂಕ್ ಯು.